ಕೇಳಿದ್ರೆ ಹೇಳ್ತೇವೆ, ಮತ್ತೆ ಕೆಲವರಿಗೆ ಹೇಳಿದ್ರೆ ಆಗುವುದಿಲ್ಲ. ಆ ಕೇಳುವ ಸ್ವಭಾವ ಯಾರಲ್ಲಿ ಉಂಟು ಅದು ಖಂಡಿತ ಬೆಳೀತದೆ. ಇವಾಗ ಒಬ್ಬ ಭಾಗವತ ಆಗಬೇಕಾದ್ದು ಮಾಡಬೇಕಾದಂತ ಕೆಲಸ ಅದು. ರಂಗದಲ್ಲಿ ಪಾತ್ರಧಾರಿ ಏನು ಮಾಡ್ತಾರೆ ಅದರ ಬಗ್ಗೆ ಗಮನ ಇಡಬೇಕು. ಅದು ದೇವಿ ಅನುಗ್ರಹ ಅಂತ ಯಾಕೆಂತ ಹೇಳಿದ್ರೆ ಆ ಯಕ್ಷಗಾನ ಮರುದಿವಸ ಮುಗಿದ ಮೇಲೆ 11ವರೆಗೆ ಮುಗಿದಿದೆ, 12ವರೆಗೆ ಗಾಳಿ ಮಳೆ ಬಂದಿತ್ತು. ಯಾಕೆಂದ್ರೆ ಈ ಯೂಟ್ಯೂಬಿನ ಲೈವ್, ಈಗ ನನ್ನ ಪ್ರಕಾರ ಕೇಳುದಿದ್ರೆ ಯೂಟ್ಯೂಬ್ ಲೈವ್ ಕಲಾವಿದರಿಗೆ ಮಾರಕವು ಅಥವಾ ಒಳಿತು? ನಮ್ಮ ಮೀಡಿಯಾದ ಯಕ್ಷಾನುಭವ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ನಾನು ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಮಾಡುವ ವಂದನೆಗಳು. ಯಕ್ಷಗಾನ ಕಲಾವಿದರ ಬದುಕಿನ ಚಿತ್ರಣ ಸಾರುವಂತಹ ನಮ್ಮ ಮೀಡಿಯಾದ ಯಶಸ್ವಿ ಕಾರ್ಯಕ್ರಮವೇ ಯಕ್ಷಾನುಭವ. ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರು, ಪುಂಡು ವೇಷಧಾರಿಯಾಗಿಯೂ ಕಿರೀಟ ವೇಷಧಾರಿಯಾಗಿಯೂ ಪ್ರಸ್ತುತ ಪ್ರಸಿದ್ಧ ಮೇಳವಾದಂತಹ ಕಟೀಲು ಮೇಳದಲ್ಲಿ ವ್ಯವಸಾಯ ಮಾಡುತ್ತಿರುವಂತಹ ತೆಂಕುತಿಟ್ಟಿನ ಅಗ್ರಗಣ್ಯ ಕಲಾವಿದರು. ಅವರೇ ಯಕ್ಷದ್ಯುಮಣಿ ಅಮ್ಮುಂಜೆ ಮೋಹನ್ ಕುಮಾರ್. ತಿಳಿಯೋಣ ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ಅಮ್ಮುಂಜೆ ಮೋಹನ್ ಕುಮಾರ್ ರವರ ಯಕ್ಷ ಅನುಭವ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಂದನಾನ ತಂದನಾನ, ತಂದನಾನ ತಂದನಾನ ತಂದನಾನ. ಆಕಾಶದಂಚಿ ನಾ ಸಿರಿಲೋಕದೊಡೆಯೇ ಲೋಕೇಶ ಜಿ ಹರಿ ಕೊರಳಾಗೆ, ಲೋಕೇಶ ಜಿ ಹರಿ ಕೊರಳಾಗೆ ಹರಿಸಿದ ಲೋಕೈಕ ಸೊಬಗಿನ ಮಂದಾರ, ಲೋಕೈಕ ಸೊಬಗಿನ ಮಂದಾರ, ಲೋಕೈಕ ಸೊಬಗಿನ ಮಂದಾರ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಂದನಾನ ತಂದನಾನ, ತಂದನಾನ ತಂದನಾನ. ನಮಸ್ಕಾರ ಮೋಹನ ಮುಂಜೆ ಅವರೇ. ನಮಸ್ತೆ ಸರ್. ಯಕ್ಷಗಾನ ಅನ್ನುವಂಥದ್ದು ನವರಸಗಳಿಂದ ಒಂದು ಉದ್ಭವಗೊಂಡಂತಹ ಒಂದು ಕಲೆ. ಹೌದು. ಯಾಕಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಕಲೆಗಳಲ್ಲಿ ಇಷ್ಟೊಂದು ಶ್ರೇಷ್ಠ ಮಟ್ಟದಂತೂ ಕಲೆ ಬೇರೆ ಯಾವುದೂ ಇಲ್ಲ. ಯಾಕಂದ್ರೆ ವರ್ಷದಲ್ಲಿ ಎಷ್ಟೋ ಸಾವಿರ ಪ್ರದರ್ಶನವನ್ನು ನೀಡುವಂತಹ ಕಲೆ ಅದು ನಮ್ಮ ಯಕ್ಷಗಾನ. ಅಂತಹ ಒಂದು ಶ್ರೀಮಂತ ಕಲೆಗೆ ನೀವು ಮರುಳಾಗ್ಲಿಕ್ಕೆ ಕಾರಣ ಏನಿತ್ತು? ನಿಮ್ಮ ಬಾಲ್ಯದ ಒಂದು ಜೀವನ, ನಿಮ್ಮ ಶಾಲಾ ವಿದ್ಯಾಭ್ಯಾಸ, ಅದರ ಬಗ್ಗೆ. ಬಾಲ್ಯ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳು ವೆಂಕಪ್ಪ ಬೆಳ್ಚಡ ಮತ್ತೆ ಸುಶೀಲ ಬೆಳ್ಚಡ್ತಿ, ಅವರಿಗೆ 5 ಮಂದಿ ಮಕ್ಕಳು. ನಾವು ಇಬ್ರು ಹೆಣ್ಣು ಮಕ್ಕಳು ದೊಡ್ಡವರು, ಶಾಂಭವಿ ಮತ್ತು ಭವಾನಿ ಅಂತ ಹೇಳಿ. ಆಮೇಲೆ 3 ಮಂದಿ ಗಂಡು ಮಕ್ಕಳು, ಸುರೇಶ್ ಬೆಳ್ಚಡ, ಜನಾರ್ದನ ಮುಂಜೆ, ಆಮೇಲೆ ನಾನು ಸಣ್ಣವ. ಅಂದ್ರೆ ಸಣ್ಣ ಪ್ರಾಯದಲ್ಲಿ ಬಡತನದ ಜೀವನ ನಮ್ಮ. ಆಗೆಲ್ಲ ಯಕ್ಷಗಾನಕ್ಕೆ ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಇದ್ರು. ರಾತ್ರಿ ಅವರ ಜೊತೆಯಲ್ಲಿ ಯಕ್ಷಗಾನಕ್ಕೆ ಹೋಗಿ ಯಕ್ಷಗಾನವನ್ನು ನೋಡಿ ಅಲ್ಲಿರುವಂತಹ ವೇಷಭೂಷಣ, ಆ ವೇಷಧಾರಿಗಳ ಒಂದು ವೇಷವನ್ನೆಲ್ಲ ನೋಡಿ ಬಹುಶಃ ಅಮ್ಮನಿಂದ ನಮಗೆ ಬಳುವಳಿಯಾಗಿ ಬಂತು ಅಂತ ಭಾವಿಸ್ತೇನೆ. ಮತ್ತೆ ಅಮ್ಮನ ತಮ್ಮ ಅಂತ ಇದ್ರು ಬಿಕರ್ನಗಟ್ಟೆ ಲಕ್ಷ್ಮಣ ಬೆಳ್ಚಾಡ್ ಅಂತ ಹೇಳಿ, ಅವರಿಗೂ ಯಕ್ಷಗಾನದಲ್ಲಿ ಬಹಳ ಆಸಕ್ತಿ. ಆಮೇಲೆ ನಮ್ಮ ದೊಡ್ಡ ಭಾವ ಕಲಾಯಿ ಶ್ರೀನ ಬೆಳ್ಚಾಡ್ ಅಂತ ಹೇಳಿ, ಅವರಿಗೂ ಯಕ್ಷಗಾನದಲ್ಲಿ ಬಹಳ ಆಸಕ್ತಿ. ಒಂದು ನಮ್ಮ ಇಡೀ ಕುಟುಂಬವೇ ಒಂದು ಯಕ್ಷಗಾನದ ಬಗ್ಗೆ ಒಲವಿದ್ದ ಕಾರಣ ಹಾಗೆ ರಕ್ತಗತವಾಗಿ ಬಂತು ಅಂತ ಹೇಳ್ತೇವೆ. ಆಮೇಲೆ ಯಕ್ಷಗಾನಕ್ಕೆ ನಿಮ್ಮ ಈ ಇದು ಏನು ನಾಟ್ಯಾಭ್ಯಾಸದ ಬಗ್ಗೆ? ನಾಟ್ಯಾಭ್ಯಾಸ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಇರ್ತಾ ಇದ್ದದ್ದು ಮಳೆಗಾಲದಲ್ಲಿ ನಮ್ಮ ಅಕ್ಕ ದೊಡ್ಡ ಅಕ್ಕನ ಮನೆಯಲ್ಲಿ ಕಲಾ ಅಂತೇಳಿ, ಇದರ ಹತ್ತಿರ ಮುಂಜೆ ಕಲಾ ಅಂತೇಳಿ, ಅಲ್ಲಿ ನಮ್ಮ ಕೆನರಾ ಕಾಲೇಜಿನ ಪ್ರಾಂಶುಪಾಲರು ಜಿ ಶಂಕರ್ ಶೆಟ್ಟಿ ಅವರಂತ, ಅವರು ಅಲ್ಲಿ ಯಕ್ಷಗಾನ ನಾಟ್ಯಾಭ್ಯಾಸ ಮಾಡಿಸ್ತಾ ಇದ್ರು ಅವರ ಮನೆಯಲ್ಲಿ. ಹಾಗೆ ನಮ್ಮ ಭಾವ ಮತ್ತು ನಮ್ಮ ಅಣ್ಣ ಅಕ್ಕ ಎಲ್ಲ ಸೇರಿ ಅಲ್ಲಿಗೆ ನನ್ನನ್ನು ಕಳುಹಿಸಿದೆ. ಅಂದ್ರೆ ನನಗೆ ಮೊದಲ ಹೆಜ್ಜೆ ಹೇಳಿಕೊಟ್ಟದ್ದು ಜಿ ಶಂಕರ್ ಶೆಟ್ಟಿ, ನಮ್ಮ ಕೆನರಾ ಕಾಲೇಜಿನ ಪ್ರಾಂಶುಪಾಲರು. ಅಲ್ಲಿ ನಮಗೆ ಪ್ರಥಮ ಹೆಜ್ಜೆ ಹೇಳಿಕೊಟ್ಟದ್ದು ಅವರು.
ಹಾಗೆ ಅಲ್ಲಿಂದ ಮುಂದುವರಿದು ನಮ್ದು ಬಂಟ್ವಾಳದ ಹತ್ರ ಪಂಜಿಕಲ್ ಅಂತ ಉಂಟು. ಅಲ್ಲಿ ಒಬ್ರು ಮಂಗಳೂರಿನವರು ಶ್ಯಾಮರಾಯಾಚಾರ್ಯ ಅಂತ ಕಲಾ ಪೋಷಕರು, ಅವರಲ್ಲಿ 1 ತಿಂಗಳ ಒಂದು ಮನೆಯಲ್ಲಿ ಒಂದು ಕೇಂದ್ರ ಮಾಡ್ತಾ ಇದ್ರು. ಅಲ್ಲಿ ಭಾಗವತಿಗೆ ಬಲಿಪ ನಾರಾಯಣ ಭಾಗವತರು, ಮತ್ತೆ ನಾಟ್ಯಕ್ಕೆ ಪಡ್ರೆ ಚಂದಗುರುಗಳು, ಮತ್ತೆ ಚೆಂಡೆ ಮೊದಲಿಗೆ ಪುಂಡಿಕಾಯಿ ಕೃಷ್ಣ ಭಟ್ರು, ಅಲ್ಲಿಗೆ ನನ್ನನ್ನು ಸೇರಿಸಿದ್ರು. ಅಲ್ಲಿ 1 ತಿಂಗಳು ಪಡ್ರೆ ಚಂದಗುರುಗಳಿಂದ ನಾಟ್ಯಾಭ್ಯಾಸ. ಅಲ್ಲಿಂದ ಮುಂದುವರಿದು ಮತ್ತೆ ಧರ್ಮಸ್ಥಳದಲ್ಲಿ ಪೂಜ್ಯ ಕಾವಂದರ ಒಂದು ಆಶ್ರಯದಲ್ಲಿ ಅಲ್ಲಿ ಲಲಿತ ಕಲಾ ಕೇಂದ್ರ ಅಂತ ಇತ್ತು ಯಕ್ಷಗಾನ. ಅಲ್ಲಿ ಡಾಕ್ಟರ್ ಕೋಳಿಯೂರು ರಾಮಚಂದ್ರಾಯರಿಂದ 6 ತಿಂಗಳ ಯಕ್ಷಗಾನ ಅಭ್ಯಾಸ. ಹೀಗೆ 3 ಮಂದಿ ಗುರುಗಳು. ಈ ಧರ್ಮಸ್ಥಳದಲ್ಲಿ ನೀವು ಕಲಿಕಾ ಕೇಂದ್ರದಲ್ಲಿ ಕರೀತಿರುವಂತಹ ಸಂದರ್ಭದಲ್ಲಿ ಈಗ ಯಾರಿದ್ದಾರೆ ನಿಮ್ಮ ಸಹಪಾಠಿಗಳಾಗಿ ಅಂದಿದ್ದವರು? ಪೆರ್ಮುದೆ ಜಯಪ್ರಕಾಶ್ ಇತ್ತು, ಮತ್ತೆ ನಾನು ಒಟ್ಟಿಗೆ ಕಲಿತಾ ಇದ್ದೆ. ಮತ್ತೆ ಒಬ್ರು ನಾರಾಯಣ್ ಪಾಟೀಲ್ ಇಂತಿದ್ರು ಧರ್ಮಸ್ಥಳದಲ್ಲಿ, ಅವರು ತೀರಿ ಹೋಗಿದ್ದಾರೆ. ಆಮೇಲೆ ಮತ್ತೆ ಒಂದು ಇಬ್ರು ಪದ್ಮನಾಭ ಅಂತ ಹೇಳಿ ಅವ ತೀರಿ ಹೋಗಿದ್ದಾನೆ. ಮತ್ತೆ ಮೇಳದಲ್ಲಿ ಯಾರಿಲ್ಲ ಈಗ ಕಾಣಿಸಿಕೊಳ್ಳಿಕ್ಕೆ ಪೆರ್ಮುದೆ ಮತ್ತು ನಾನು, ನೀವಿಬ್ರೆ. ಹೌದು. ಆಮೇಲೆ ನಿಮ್ಮ ಮೇಳದ ಸೇರ್ಪಡೆ ಹೇಗಿತ್ತು ನಿಮ್ಮ ಕಲಿಕೆ ಆದ್ಮೇಲೆ? ಅಂದ್ರೆ ನಾನು SSLC ವರೆಗೆ ಹೋದ್ದು, ಅಲ್ಲಿಂದ ಮೇಳಕ್ಕೆ ಪ್ರಾರಂಭ ಆದ್ರು 1991ರಲ್ಲಿ. ಅಂದ್ರೆ ಇದೇ ಯಕ್ಷಗಾನ ಕಲಿತ ಮೇಲೆ ಯಕ್ಷಗಾನ ಮೇಳಕ್ಕೆ ಸೇರುವಂತಾಯ್ತು. ಹಾಗೆ ಸೇರಿಸಿದ್ರು 1991ರಲ್ಲಿ ಕಟೀಲು ಮೇಳಕ್ಕೆ ಸೇರಿದೆ ನಾನು. ಮೊದಲೇ ಕಟೀಲು ಮೇಳಕ್ಕೆ? ಹೌದೌದು. ಅವಾಗ ಎಷ್ಟು ಮೇಳ ಇತ್ತು ಕಟೀಲು? ಅವಾಗ 3 ಮೇಳ. ಅಂದ್ರೆ ಧರ್ಮಸ್ಥಳದಲ್ಲಿ ಕಲಿಯುವಾಗ ಅಲ್ಲಿ ನಮಗೆ ಹಿಮ್ಮೇಳಕ್ಕೆ ಇದ್ದದ್ದು ಹರಿನಾರಾಯಣ ಬೈಪಾಡಿ ದಂಪತಿಗಳು. ಅವರೇ ನನ್ನನ್ನು ಹೇಳಿದ್ರು, ನೀ ಕಟೀಲು ಮೇಳಕ್ಕೆ ಹೋಗು, ಒಳ್ಳೇದಾಗ್ತದೆ ಅಂತ. ಹಾಗೆ ಅವರ ನಿರ್ದೇಶನದಲ್ಲಿ ಕಟೀಲು ಮೇಳಕ್ಕೆ 1991ರಲ್ಲಿ ಆಗ 3 ಮೇಳ ಇದ್ದದ್ದು. ಆಗ ಯಜಮಾನರು ಕಲ್ಲಾಡಿ ವಿಠಲ್ ಶೆಟ್ಟಿ ಅವರು ನನ್ನನ್ನು 3ನೇ ಮೇಳಕ್ಕೆ ಸೇರಿಸಿದ್ರು. ಅಲ್ಲಿ ಭಾಗವತರು ಕುರಿಯ ಗಣಪತಿ ಶಾಸ್ತ್ರಿಗಳು. ಈ ಕುರಿಯ ಗಣಪತಿ ಶಾಸ್ತ್ರಿಗಳು ಅಂತ ಹೇಳಿದ್ರೆ ಅವರನ್ನು ಮಾತನಾಡುವ ಭಾಗವತರು ಅಂತ ಹೇಳ್ತಾರೆ. ಹೇಗಿತ್ತು ಅವರ ನಿರ್ದೇಶನ ಆ ಸಮಯದಲ್ಲಿ? ಅವರನ್ನು ರಂಗನಾಯಕ್ ಅಂತಲೇ ಹೇಳುದು. ಮಾತನಾಡುವ ಭಾಗವತರು ಹೌದು, ಆದ್ರೆ ಅದು ಯಾಕೆ ಅಂತ ಹೇಳಿದ್ರೆ ಅವರು ತನ್ನನ್ನು ತಾನು ಪೂರ್ತಿ ತೊಡಗಿಸಿಕೊಳ್ತಾರೆ ರಂಗದಲ್ಲಿ. ಒಬ್ಬ ಭಾಗವತ ಅಂತ ಹೇಳಿದ್ರೆ ರಂಗದ ನಿರ್ದೇಶಕ, ಮೊದಲ ವೇಷಧಾರಿ ಅಂತಲೂ ಭಾಗವತರನ್ನೇ ಹೇಳುದು. ಅವ್ರು ಯಾಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರು ಮೊದಲು ವೇಷಧಾರಿ ಆಗ್ತಾ ಇದ್ದವರು, ವೇಷಧಾರಿಯಾಗಿದ್ದವರು. ಹಾಗಾಗಿ ರಂಗದಲ್ಲಿ ಪೂರ್ಣ ಅವರನ್ನು ತೊಡಗಿಸಿಕೊಳ್ತಾರೆ. ಕಲಾವಿದರು ತಪ್ಪು ಮಾಡಿದ್ರೆ ಅಲ್ಲೇ ಬೈತಾರೆ, ಒಳ್ಳೇದು ಮಾಡಿದ್ರೆ ಅಲ್ಲಿ ಶಾಬಾಸ್ ಇಡ್ತಾರೆ. ನಾವು ಅವರಿಗೆ ಒಗ್ಗಿಕೊಂಡೆವು. ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರು ಹಿಂದಿನಿಂದ ಮಾತಾಡಿದ್ರೆ ನಮ್ಗೆ ಮುಂದೆ ಹೋಗುದಕ್ಕಾಗ್ತದೆ, ಅಲ್ಲಿವರೆಗೆ ಮುಟ್ಟಿತ್ತು. ಹೌದೌದು. ಅಂದ್ರೆ ವೇಷದ ಬಗ್ಗೆ, ಆ ವೇಷದ ಜೊತೆಯಲ್ಲಿ ಅವರು ಇರ್ತಾರೆ, ಅವ್ ಎಂತ ಮಾಡ್ತಾನೆ ಅಂದ್ರೆ ಪೂರ್ತಿಯಾಗಿ ಆ ರಂಗದಲ್ಲಿ ಅವರು ತೊಡಗಿಸಿಕೊಳ್ತಾರೆ. ಅಲ್ಲಿ ಕುಳಿತ ಮೇಲೆ ಅವರಿಗೆ ಮತ್ತೆ ಬೇರೆ ಪರಿವೇರಿ ಇರುವುದಿಲ್ಲ, ಆ ರಂಗದಲ್ಲಿ ಇರ್ತಾರೆ. ಇವಾಗ ಒಬ್ಬ ಭಾಗವತ ಆಗಬೇಕಾದ್ದು ಮಾಡಬೇಕಾದಂತ ಕೆಲಸ ಅದು. ರಂಗದಲ್ಲಿ ಪಾತ್ರಧಾರಿ ಏನು ಮಾಡ್ತಾನೆ ಅದರ ಬಗ್ಗೆ ಗಮನ ಇಡಬೇಕು. ಅವರು ಬಹಳ ಜೋರು ಅಂತ ಎಲ್ಲ ಹೇಳ್ತಾ ಇದ್ರು. ಅದ ಜೋರು ಅಂತ ಯಾಕೆ ಅಂತ ಹೇಳಿದ್ರೆ ತಪ್ಪು ಮಾಡಿದ್ರೆ ಯಾರಿಗೂ ಜೋರು, ಅದು ದೊಡ್ಡ ವೇಷಧಾರಿ ಆಗ್ಲಿ ಸಣ್ಣ ವೇಷಧಾರಿ ಆಗ್ಲಿ ಅದರ ಬಗ್ಗೆ ಏನು ಅವರು ಅದಕ್ಕೆ ರಿಯಾಯಿತಿ ಇಲ್ಲ. ಸರಿಯಾದ್ರೆ ಅಲ್ಲೇ ಶಾಬಾಸ್, ತಪ್ಪಿದ್ರೆ ಅಲ್ಲೇ ಬೈಯುದು. ಈಗ ನೀವು ಹಂತ ಹಂತವಾಗಿ ಬೆಳೆದವರು, ಮೊದಲಿಗೆ ನೀವು ವೇಷ ಯಾವುದು ನಿಮ್ದಿತ್ತು? ಅಂದ್ರೆ ಮೊದಲು ಮೇಳಕ್ಕೆ ತಕೊಂಡಾಗ ಲಲಿತ ಕಲಾ ಕೇಂದ್ರದಲ್ಲಿ ನಾನು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದೆ. ಆದ್ರೆ ಮೇಳಕ್ಕೆ ಹೋಗುವಾಗ ಹಂತ ಹಂತವಾಗಿ ಹೋಗ್ಬೇಕು. ನಾನು ಮೊದಲು ಮಾಡಿದ ವೇಷವೇ ಕೋಡಂಗಿ ವೇಷ. ಅಂದ್ರೆ ಪೂರ್ವರಂಗ. ಪೂರ್ವರಂಗ ಅಂತ ಹೇಳಿದ್ರೆ ಅದು ಉತ್ತರ ರಂಗಕ್ಕೆ ತಯಾರಾಗೋದಕ್ಕೆ ಪೂರ್ವರಂಗ. ಮೊದಲು ಮಾಡಿದ ವೇಷ ಕೋಡಂಗಿ ವೇಷ, ಆಮೇಲೆ ನಿತ್ಯ ವೇಷ, ಆಮೇಲೆ ಮುಖ್ಯ ಸ್ತ್ರೀ ವೇಷ, ಹೀಗೆ ಪೀಠಿಕೆ ಸ್ತ್ರೀ ವೇಷ, ಹಂತ ಹಂತವಾಗಿ ಪ್ರಾರಂಭ ಆಯ್ತು. ನಿಮ್ಗೆ ಈ ಪುಂಡು ವೇಷದ ಮೇಲೆ ಒಲವು ಜಾಸ್ತಿ ಅಥವಾ ಕಿರೀಟ ವೇಷದ ಮೇಲೆ ಒಲವು ಜಾಸ್ತಿಯಾ? ಅಂದ್ರೆ ನಾ ಕೇಂದ್ರದಲ್ಲಿ ಮಾಡ್ತಾ ಇದ್ದದ್ದು ಪುಂಡು ವೇಷವೇ. ನಮ್ಮ ಕೋಳಿಯೂರು ಗುರುಗಳು ನನ್ನನ್ನು ಪುಂಡು ವೇಷಕ್ಕೆ ಅಲ್ಲಿ ತಯಾರು ಮಾಡಿದ್ದು. ಪುಂಡು ವೇಷವೇ ಆಯ್ತು. ಆಮೇಲೆ ಕುರಿಯ ಭಾಗವತರು ಅಂದ್ರೆ ನನ್ನನ್ನು ಒಂದು ಕುರಿಯ ಭಾಗವತರಿಗೆ ನನ್ನ ಒಂದು ಪರಿಚಯ ಆಗಬೇಕು ಅಂತ ಕಾರಣ ನಮ್ಮ ಹಿರಿಯ ವೇಷಧಾರಿಗಳು ಮಂಜುನಾಥ ಭಟ್ರು. ಅವರು ಪೂರ್ವರಂಗದಲ್ಲಿ ಎಲ್ಲ ನಾವು ಕುಣಿಯುವುದನ್ನೆಲ್ಲ ನೋಡ್ತಾ ಇದ್ರು. ಅವರೇ ಹೇಳಿದ್ದಂತೆ ಕುರಿಯ ಭಾಗವತರಿಗೆ, ಒಬ್ಬ ಒಳ್ಳೆ ಹುಡುಗ, ಇವರನ್ನೊಂದು ನೀವೊಂದು ಅವನಿಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೆ ವೇಷಧಾರಿ ಆಗ್ತಾನೆ ಅಂತ ಹೇಳಿ. ಅಲ್ಲಿಂದ ಕುರಿಯ ಭಾಗವತರು ನನ್ನನ್ನು ಗಮನಿಸ್ತಾ ಇದ್ರು. ಅವರೇ ನನ್ನನ್ನು ಒಂದು ರಂಗದಲ್ಲಿ ಒಂದು ಪೂರ್ತಿ ವೇಷಧಾರಿಯಾಗಿ ಒಂದು ತಯಾರು ಮಾಡ್ಲಿಕ್ಕೆ ಕಾರಣ ಕುರಿಯ ಭಾಗವತರು. ಪುಂಡು ವೇಷ ಮಾಡ್ತಾ ಇದ್ದೆ. ಹಾಗೆ ಮಾಡ್ತಾ ಮಾಡ್ತಾ ನನಗೆ ಕಿರೀಟ ವೇಷ ಕೊಟ್ರು. ಕಿರೀಟ ವೇಷ ಮಾಡಿಸಿದ್ರು. ಮತ್ತೆ ಬೇರೆ ಬೇರೆ ಎಲ್ಲ ತರದ ವೇಷಗಳನ್ನು ಮಾಡಿಸಿದ್ದಾರೆ. ಬಣ್ಣದ ವೇಷ ಮಾಡಿದ್ದಾರೆ, ಹೆಣ್ಣು ಬಣ್ಣ ವೇಷ ಮಾಡಿಸಿದ್ದಾರೆ, ಸ್ತ್ರೀ ವೇಷ ಮಾಡಿಸಿದ್ದಾರೆ. ಅಂದ್ರೆ ಒಬ್ಬ ಕಲಾವಿದ ಎಲ್ಲಾ ವೇಷ ಮಾಡ್ಲಿಕ್ಕೆ ತಯಾರು ಮಾಡುವ ಒಂದು ಧೈರ್ಯ ಬರುವ ಹಾಗೆ ನಾನು ರೂಪಿಸಿದ್ದು ಕುರಿಯ ಭಾಗವತ. ಯಾಕೆ ನಮ್ಮುಂಜೆ ಮೋಹನ ಅಂತ ಹೇಳಿದ್ರೆ ನನ್ನ ಕಣ್ಣಿಗೆ ಕಾಣುವಂತದ್ದು ಒಂದು ನಿಮ್ಮದು ಅಭಿಮನ್ಯು.
ಮತ್ತೊಂದು ನಾನು ಮೆಚ್ಚಿದಂತ ಒಂದು ಪಾತ್ರ ಅಂತ ಹೇಳಿದ್ರೆ ಈ ಸುಧನ್ವ. ಈ ಎಲ್ಲಾ ಪುಂಡು ವೇಷಧಾರಿಗಳು ಮಾಡುವಂತಹ ವೇಷವೇ ಹೆಚ್ಚಿನ ಕಡೆಗಳಲ್ಲಿ ಅಭಿಮನ್ಯು ಆಗ್ಲಿ ನಮ್ಮ ಸುಧನ್ವ ಆಗಲಿ, ಈ ಬೇರೆಯವರ ಅಭಿಮನ್ಯು ಸುಧನ್ವ ವೇಷಗಳಿಗಿಂತ ನೀವು ಹೇಗೆ ಭಿನ್ನವಾಗಿ ಇದನ್ನು ಚಿತ್ರಿಸಿಕೊಳ್ತಿದ್ರಿ? ಅಮ್ಮುಂಜೆ ಶೈಲಿ ಅಂತ ಒಂದು ಬರ್ಬೇಕಿತ್ತು. ನೀವೀಗ 2 ವೇಷ ಹೇಳಿದ್ರಿ ನನ್ನದ್ದು, ಅಭಿಮನ್ಯು ಮತ್ತು ಸುಧನ್ವ. ಅದು 2 ಪಾತ್ರಗಳು ನನಗೆ ಅನಿರೀಕ್ಷಿತವಾಗಿ ಬಂದದ್ದು. ಅನಿರೀಕ್ಷಿತ ಅಂದ್ರೆ ಆಗ ನಮ್ಮಲ್ಲಿ ಪುಂಡು ವೇಷಧಾರಿಗಳು ಗುಂಡಿ ಮಜಲ್ ಗೋಪಾಲ ಭಟ್ರು. ನನಗೆ ಪುಂಡು ವೇಷಕ್ಕೆ ಅವರೇ ಒಂದು ಆದರ್ಶ ನನಗೆ. ಅಂದ್ರೆ ಅವರ ವೇಷ, ಅವರ ಚುರುಕು ನಡೆ ಬಹಳ ಇಷ್ಟ ನನಗೆ. ಬಾರಿ ಒಂದು ರಂಗದಲ್ಲಿ ಸಿಡ್ಡಿಲ್ಲ ಮರಿಯ ಹಾಗೆ. ಕೋಡಪದವಿನಲ್ಲಿ ಅವರ ಅಭಿಮನ್ಯುಗೆ ಬೇಕಾಗಿ ಒಂದು ಪ್ರಸಂಗ ಇಟ್ಟಿದ್ರು 3ನೇ ಮೇಳದಲ್ಲಿ. ಅನಿವಾರ್ಯ ಅವರಿಗೆ ಬರ್ಲಿಕ್ಕೆ ಆಗದೆ ಇದ್ದ ಕಾರಣ ಕುರಿಯ ಭಾಗವತರೇ ನನ್ನಲ್ಲಿ ಪ್ರಥಮ ವೇಷ ಮಾಡಿಸಿದ್ದು ಅಭಿಮನ್ಯು. ನನಗೆ ಅದರಲ್ಲಿ ಬಹಳ ಪ್ರೀತಿ ಆಯ್ತು. ಅಂದ್ರೆ ಒಂದು ವೇಷ, ಒಬ್ಬ ವೇಷಧಾರಿ ಕಾಣಬೇಕು ಅಂತ ಅದರಲ್ಲಿ ಎಲ್ಲ ರಸಗಳು ಬೇಕು. ವೀರರಸ, ಶೃಂಗಾರ ರಸ, ಭಕ್ತಿ ರಸ, ದುಃಖ ರಸ, ಮತ್ತೆ ಮಾತುಗಳಿಗೆ ಅವಕಾಶ, ಇದೆಲ್ಲ ಇದ್ರೆ ಒಂದು ವೇಷ. ಬರೇ ಕುಣಿಯುವುದು ಅಲ್ಲ ಅಥವಾ ಮಾತನಾಡುದು ಎಲ್ಲ ಬೇಕು. ಯಕ್ಷಗಾನದಲ್ಲಿ ಹೇಳಿದ್ದು ನಾನು, ಅಭಿಮನ್ಯುವಿನಲ್ಲಿ ಎಲ್ಲ ಉಂಟದು. ಅದೇ ರೀತಿ ಸುಧನ್ವನು ಕೂಡ ನಾನು ಬಹಳ ಹೆದರ್ತಾ ಇದ್ದಂತ ಒಂದು ವೇಷ, ಆ ಸುಧನ್ವ ಪಾತ್ರ, ಅದನ್ನು ಮೊದಲು ಮಾಡಿಸಿದವರು ಪಟ್ಲ ಸತೀಶ್ ಶೆಟ್ಟಿ. ಅದು ನಮ್ಮ ದೊಡ್ಡ ಯಜಮಾನರ ಒಂದು ಸಂಸ್ಮರಣೆ ಗೀರದಲ್ಲಿ ಒಂದು ಯಕ್ಷಗಾನ ಆಗ್ತಾ ಇತ್ತು. ಅಲ್ಲಿ ಸುಧನ್ವ ಮೋಕ್ಷ ಪ್ರಸಂಗ ಇಟ್ಟು ನನ್ನಲ್ಲಿ ಸುಧನ್ವ ಮಾಡ್ಬೇಕು ಅಂತ ಹೇಳಿದಾಗ ನಾ ಬೇಡ ಅಂತಲೇ ಹೇಳಿದೆ. ನೋಡುವ ಮಲ್ಪುಳಿ ದಾನ ತುಕ್ಕ ಅಂತ ಹೇಳಿ 2ನೇ ಸುಧನ್ವ ಮಾಡಿಸಿದ್ದು. ಮೊದಲ ಸುಧನ್ವ ಬೆಳ್ಳಾರಿ ವಿಶ್ವನಾಥರಲ್ಲಿ ಮಾಡಿಸಿ 2ನೇ ಸುಧನ್ವ ನನ್ನಲ್ಲಿ ಮಾಡಿಸಿದ್ದು. ಆಮೇಲೆ ನನಗೆ ಅದು ಎಷ್ಟು ತೃಪ್ತಿ ಕೊಟ್ಟಿದ್ದು ಅಂತ ಹೇಳಿದ್ರೆ, ನನಗೆ ಬಹಳ ಪ್ರೀತಿಯ ವೇಷ ಈ ಅಭಿಮನ್ಯು ಮತ್ತು ಸುಧನ್ವ. ಓಂ ನಮೋ ಭಗವತೆ ವಾಸುದೇವಾಯ. ಈ ದಿವ್ಯಾಮೃತವಾಣಿ ಅನ್ನುವುದು ಈ ಚಂಪಕಾವತಿಯ ಮಣ್ಣಿನ ಕಣಕಣದಲ್ಲಿಯೂ, ಇಲ್ಲಿರುವಂತಹ ಜನರ ಜೀವದ ನೆತ್ತರ ಹನಿಹನಿಯಲ್ಲಿಯೂ ಏಕೀಭವಿಸಿದೆ. ಇದಕ್ಕೆ ಕಾರಣ ನಾವೆಲ್ಲವರು ಪರಮ ವೈಷ್ಣವರೇ ಹೌದು. ಒಂದಲ್ಲ ಒಂದು ದಿವಸ ನಮ್ಮ ಈ ಚಂಪಕಾವತಿಯ ಮಣ್ಣಿನಲ್ಲಿ ಕೃಷ್ಣಸ್ವಾಮಿಯನ್ನು ಕಾಣಬೇಕನ್ನುವಂತ ಆಶೆಯನ್ನು ಹೊತ್ತವರು. ಆದ್ರೆ ಇಲ್ಲಿಯವರೆಗೆ ನಮ್ಮ ಆಶೆ ಕೈಗೂಡಲೇ ಇಲ್ಲ. ಬಹುಶಃ ನಮ್ಮ ಭಕ್ತಿ ಭಗವಂತನಾದ ಪರಮಾತ್ಮ ಶ್ರೀಕೃಷ್ಣ ಸ್ವಾಮಿಯ ಪಾದಕ್ಕೆ ಮುಟ್ಟಿರಬೇಕು. ಅದಕ್ಕೆ ಅವಕಾಶವನ್ನು ಒದಗಿ ಬಂತಲ್ಲ. ಪಾಂಡವಾಶ್ವಮೇಧದ ಕುದುರೆ ಚಂಪಕಾವತಿಯ ಮಣ್ಣನ್ನು ಪ್ರವೇಶ ಮಾಡಿತು. ಅದರ ಹಣೆಯಲ್ಲಿರುವಂತಹ ಲಿಖಿತ ಕರಂಡಕವನ್ನು ತಂದು ಓದಿದಂತಹ ನಮ್ಮಪ್ಪಯ್ಯ ಸಭೆಯಲ್ಲಿ ಉದ್ಘೋಷಿಸಿದ್ದೇ ಹಾಗೆ, ಮಂತ್ರಿಗಳಿರ ಕೇಳಿ ಶ್ರೀಕಾಂತರನ್ನು ಕಾಣುವಂತಹ ಯೋಗ ನಮ್ಮ ಪಾಲಿಗೆ ಬಂದೊದಗಿದೆ. ಕಾರುಣ್ಯ ಮಾರ್ಗದಿಂದ ನಮಗೆ ಕಾಣುವುದಕ್ಕಾಗದೆ ಹೋದರು, ಕಾಠಿಣ್ಯದಿಂದಲಾದರೂ ಕೂಡ ಕೃಷ್ಣನನ್ನು ಕಾಣಬೇಕು. ಹಾಗಾಗಿ ಬಂದಂತಹ ಕುದುರೆಯನ್ನು ಲಾಯದಲ್ಲಿ ಕಟ್ಟಿ ಅದರ ಬೆಂಗಾವಲಿಗೆ ಬಂದಂತಹ ಪಾರ್ಥನ ಕೂಡ ಹೋರಾಟವನ್ನು ಮಾಡಬೇಕು. ಪಾರ್ಥನನ್ನು ಯುದ್ಧದಲ್ಲಿ ಸೋಲಿಸಬೇಕು. ಪಾಂಡವರ ಸೋಲನ್ನು ಸಹಿಸದೇ ಇದ್ದಂತಹ ಕೃಷ್ಣಸ್ವಾಮಿ ಖಂಡಿತ ಚಂಪಕಾವತಿಗೆ ಓಡೋಡಿಕೊಂಡು ಬರ್ತಾನೆ. ಅವ ಬಂದ ಮೇಲೆ ನಾವು ಅವರಲ್ಲಿ ಯುದ್ಧವನ್ನು ಮಾಡುವುದಲ್ಲ. ಕಪ್ಪವನ್ನು, ಕಾಣಿಕೆಯನ್ನು, ಕುದುರೆಯನ್ನು ಅವನಿಗೆ ಒಪ್ಪಿಸಬೇಕು. ಅವನ ಪಾದಕಾರತರಾಗಬೇಕು. ಜನನ ಮರಣಗಳ ವಿಷ ವರ್ತುಲದಿಂದ ಪಾರಾಗಿ ಪರಮ ಕೈವಲ್ಯವನ್ನು, ಪರಂಧಾಮವನ್ನು ಸೇರುವುದಕ್ಕೆ ನಮಗೊಂದು ಅವಕಾಶ ಒದಗಿದೆ. ಈ ಸುಸಂದರ್ಭವನ್ನು ಯಾರು ಹಾಳು ಮಾಡಬಾರದು. ಯಾರು ನಾಳೆ ನಡೆಯುವಂತಹ ಯುದ್ಧಕ್ಕೆ ಹಿಂದೆ ಉಳಿಯುತ್ತಾರೋ ಅವರನ್ನು ಕುದಿಯುವ ಎಣ್ಣೆಯ ಕಟಾಹಕ್ಕೆ ಹಾಕಲಾಗುವುದು. ಚಂಪಕಾವತಿಯ ಸೇನೆಯ ಸರ್ವ ಸೇನಾನಿಯಾಗಿ ನನ್ನ ಮಗನಾದಂತಹ ಸುಧನ್ವನನ್ನೇ ನೇಮಿಸಿದ್ದೇನೆ. ಘಂಟಾ ಘೋಷವಾಗಿ ಘೋಷಣೆಯನ್ನೇ ಮಾಡಿದರು. ಆ ಸಭೆಯಲ್ಲಿ ನಾನು ಕೂಡ ಕುಳಿತಿದ್ದೆ. ಅಪ್ಪನ ಮಾತನ್ನು ಕೇಳಿದಾಗ ಸಂತೋಷವಾಯಿತು. ಇಂತಹ ಒಂದು ಅವಕಾಶವನ್ನು ನಾವು ಬಿಡುವುದಕ್ಕುಂಟೆ ಹೇಳಿ. ಹಾಗಾಗಿ ಪಾರ್ಥನ ಕೂಡ ಹೋರಾಟ ಮಾಡಬೇಕು. ಕೃಷ್ಣಸ್ವಾಮಿಯ ದರ್ಶನವನ್ನು ನಮ್ಮವರಿಗೆ ಮಾಡಿಸಬೇಕನ್ನುವಂತಹ ಉತ್ಸುಕತೆಯಿಂದಲೇ ಯುದ್ಧಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ಬಿಗಿದ ಗಂಡುಡಿಗೆಯಲ್ಲಿ ಹೊನ್ನಾಯುಧದ ಹೊಳೆವ ಕಠಾರಿಯನ್ನು ಮನಮಗುಚಿ ಸಾಧು ಜವಾಜಿ ಕತ್ತುರಿ ಗಂಧಲೇಪನದಲ್ಲಿ ಮಗಮಗಿಪ ಹೊಂದೊಡರ ಹಾರಾದಿಗಳೊಪ್ಪಂಬಡೆದು ನಸುನಗೆ ಮೊಗದ ಸೊಂಪಿನಲ್ಲಿ ಯುದ್ಧಕ್ಕೆ ಸಿದ್ಧನಾದೆ. ಆದರೆ ಯುದ್ಧ ಮಾಡುವುದು 3 ಲೋಕದ ಗಂಡನಾದ ಪಾರ್ಥನಲ್ಲಿ. ಕೇವಲ ಸುಧನ್ವನ ದೇಹದ ಕಸುವೆ ಸಾಕಾಗುವುದಿಲ್ಲ. ದೈಹಿಕವಾದ ಶಕ್ತಿಯ ಜೊತೆಯಲ್ಲಿ ದೈವಿಕವಾದ ಶಕ್ತಿ ಬೇಕು, ಹಿರಿಯರ ಆಶೀರ್ವಾದ ಬೇಕು. ಅದರಲ್ಲಿಯೂ ನನ್ನನ್ನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದಂತಹ ನನ್ನಮ್ಮ ಸುಗರ್ಭಾದೇವಿಯ ಆಶೀರ್ವಾದ ಬೇಕು ಎಂಬ ಹಾಗೆ ಭಾವಿಸಿ ಅಮ್ಮನಲ್ಲಿ ವಿಷಯವನ್ನು ತಿಳಿಸಿದೆ. ಆಶೀರ್ವಾದವನ್ನು ಬೇಡಿದಾಗ ಅವರು ಹೇಳಿದ್ದೇನು, ಸಾಯುವುದಕ್ಕಿಂತ ಮೊದಲು ಒಮ್ಮೆ ಕೃಷ್ಣ ದರ್ಶನ ಮಾಡಿಸುವ ಮಗನೇ, ನೀನು ಹೋದ ಕಾರ್ಯದಲ್ಲಿ ಶುಭವಾಗಲಿ ಎಂಬ ಹಾಗೆ ನೆತ್ತಿಯ ಮೇಲೆ ಕೈಯನ್ನಿಟ್ಟು ಆಶೀರ್ವಾದವನ್ನು ಮಾಡಿದರು. ತಂಗಿಯಾದಂತಹ ಕುವಲೆಯಲ್ಲಿ ಹೇಳುವುದಕ್ಕೆ ಹೋದ್ರೆ ಅವಳು ಕೂಡ ಹೇಳಿದ್ದೆ ಹಾಗೆ, ರಣಧೀರವಾಗಿ ಮೆರೆಬೇಕು ನೀನು ಯುದ್ಧರಂಗದಲ್ಲಿ. ಯಾವ ಕಾಲಕ್ಕೂ ಕೂಡ ಪಾರ್ಥನೆಗೆ ಬೆನ್ನು ತೋರಿಸಬೇಡ.
ನೀನು ಹಾಗೆ ಮಾಡಿದರೆ ಮುಂದೆ ನನ್ನ ಗಂಡನ ಮನೆಯಲ್ಲಿ ನನಗೆ ಅಪಮಾನವಾಗುತ್ತದೆ ಎಂಬ ಹಾಗೆ ಅವಳು ಶುಭ ಹಾರೈಕೆಯನ್ನು ಮಾಡಿದ್ದಾಳೆ. ಮತ್ತೆ ಈ ಅಭಿಮನ್ಯುವಿನಲ್ಲಿಯೂ ನಾನು ಈ ಸುಭದ್ರೆಯ ಭಾಗ ಅಲ್ಲ, ಎಲ್ಲ ಭಾಗ ಒಳ್ಳೆಯದಲ್ಲಿ ವೀರಗಾಸ, ಮತ್ತೆ ಈ ಸುಭದ್ರೆಯ ಭಾಗ ನನಗೆ ಬಹಳ ಇಷ್ಟ. ಸುಭದ್ರೆ ಮತ್ತೆ ಅಭಿಮನ್ಯು. ಆಗ ಪುಂಡರೀಕಾಕ್ಷ ಉಪಾಧ್ಯಾಯರು, ಅದು ಸುಭದ್ರೆ ಅಂತ ಹೇಳಿದ್ರೆ ಹೆತ್ತ ತಾಯಿಗಿಂತಲೂ ಹೆಚ್ಚು ಅವರು ಅಭಿನಯಿಸ್ತಾ ಇದ್ರು. ಅಭಿಮನ್ಯು ಮತ್ತು ಸುಭದ್ರೆ ಅಲ್ಲಿ ನಾನು ಆ ಮಾತುಗಾರಿಕೆ ಮತ್ತೆ ಭಾವನೆಗೆ ಹೆಚ್ಚು ಒತ್ತು ಕೊಡ್ತೇನೆ. ಒಂದು ನಮ್ಮ ಸಂಭಾಷಣೆಯನ್ನು ನೋಡಿ ನಮ್ಮ ಇವರು ಶ್ರೀಮಂತ ನಾರಾಯಣ ಶೆಟ್ಟಿ ಕೂಗಿದ್ದಾರೆ ಅಷ್ಟು. ಮತ್ತೆ ಭಾಗವತರ ಒಂದು ಪದ್ಯವು ಹಾಗೆ, ಮತ್ತೆ ಸುಧನ್ವದಲ್ಲಿಯೂ ಹಾಗೆ, ಅದರಲ್ಲಿಯೂ ಕೂಡ ಶೃಂಗಾರ ಉಂಟು, ಭಕ್ತಿ ರಸ ಉಂಟು, ಮಾತುಗಾರಿಕೆಗೆ ಅವಕಾಶ ಉಂಟು. ಹಾಗೆ ನನಗೆ 2 ಪಾತ್ರಗಳು ಬಹಳ ಮೆಚ್ಚಿದ, ಎಲ್ಲ ಪಾತ್ರಗಳು ಮೆಚ್ಚುಗೆ, ಇದೆರಡು ನನಗೆ ಬಹಳ ಪ್ರೀತಿ. ಅದರಲ್ಲಿ ಸುಧನ್ವ, ಯಾಕೆಂದ್ರೆ ಈ ಪುಂಡುವೇಷಧಾರಿ ಅಂತ ಹೇಳಿದ್ರೆ ಕೇವಲ ಕುಣಿತ ಮಾತ್ರ ಅಲ್ಲ, ಒಂದು ಮಾತುಗಾರಿಕೆಯೂ ಬೇಕು. ಈಗ ಅದು ಎಲ್ಲವೂ ನಿಮ್ಮಲ್ಲಿದೆ. ಈ ಸಮರ್ಥವಾದಂತ ಒಂದು ಪುಂಡುವೇಷಧಾರಿ ಆಗ್ಬೇಕಿದ್ರೆ ನಿಮ್ ಪ್ರಕಾರದಲ್ಲಿ ಏನಾಗ್ಬೇಕು, ಏನ್ ಮಾಡ್ಬೇಕು? ಕುಣಿತ ಬೇಕು, ಮಾತುಗಾರಿಕೆ ಬೇಕು, ಅಭಿನಯ ಬೇಕು, ಮತ್ತೆ ಪಾತ್ರಗಳಲ್ಲಿ ವೈವಿಧ್ಯತೆಯನ್ನು ತೋರಿಸಬೇಕು. ಈಗ ಒಬ್ಬನೇ ಪುಂಡುವೇಷ, ಅಭಿಮನ್ಯು ಮಾಡುದು ಅವನೇ, ಬಬ್ರುವಾಹನ ಮಾಡುದು ಅವನೇ, ಸುಧನ್ವ ಮಾಡುದು ಅವನೇ, ಅಶ್ವತ್ಥಾಮ ಮಾಡುದು ಅವನೇ, ಚಂಡಮುಂಡ್ರು ಮಾಡುದು ಅವನೇ. ಅಭಿಮನ್ಯು ಸುಧನ್ವ ಆಗಬಾರ್ದು, ಸುಧನ್ವ ಬಬ್ರುವಾಹನ ಆಗಬಾರ್ದು, ಬಬ್ರುವಾಹನ ಚಂಡಮುಂಡ್ರ ಆಗಬಾರ್ದು. ಆ ಪ್ರತ್ಯೇಕತೆ ತೋರಿಸ್ಬೇಕು. ಅಂದ್ರೆ ಬಬ್ರುವಾಹನ ರಾಜ, ಹೌದು, ಅಭಿಮನ್ಯು ಹುಡುಗಾಟಿಕೆ ಜಾಸ್ತಿ, ಪ್ರೌಢತೆ ಉಂಟು. ಆದ್ರೆ ಅಭಿಮನ್ಯುವಿನ ಹಾಗೆ ಬಬ್ರುವಾಹನ ಕುಣಿಬಾರ್ದು, ಅದ್ರಲ್ಲಿ ಸ್ವಲ್ಪ ಗಾಂಭೀರ್ಯ ಬೇಕು. ಸುಧನ್ವ ಮದುವೆ ಆದವ, ಅವನಿಗೆ ಎಲ್ಲ ಜವಾಬ್ದಾರಿಗಳು ಬೇಕು. ಆ ಪಾತ್ರ ವೈವಿಧ್ಯತೆಯನ್ನು ತೋರಿಸ್ಬೇಕು. ಒಬ್ಬನೇ ಮಾಡುದು ಅಂತಾದ್ರೆ ಎಲ್ಲ ಒಂದೇ ರೀತಿ ಆಗ್ಬಾರ್ದು. ಈಗ ನಾನು ಅದನ್ನೇ ಕಾಣ್ತಾ ಇದ್ದೇನೆ. ಮತ್ತೊಂದು ತರಣಿಸೇನ, ಅದೀಗ ತರಣಿಸೇನನ್ನು ಎಲ್ಲರೂ ನನ್ನ ಅಭಿಮನ್ಯುವಿನ ಹಾಗೆ ಚಿತ್ರಿಸ್ತಾ ಇದ್ದಾರೆ. ತರಣಿಸೇನನ ಒಂದು ಪ್ರತ್ಯೇಕತೆಯೇ ಬೇರೆ. ಅವನಲ್ಲಿ ಮನಸ್ಸಿನಲ್ಲಿ ತುಮುಲ ಇರ್ತದೆ. ಲಂಕೆಯಲ್ಲಿ ಅಪ್ಪ ಬಿಟ್ಟು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅನ್ನ ಕೊಟ್ಟವ ರಾವಣ. ಆ ಸಂದರ್ಭದಲ್ಲಿ ಯುದ್ಧಕ್ಕೆ ಹೋಗುವುದಾ, ಹೋದ್ರೆ ಅಪ್ಪ ಬೈತಾರ, ಈ ತುಮುಲ ಅದನ್ನು ತೋರಿಸ್ಬೇಕು. ಈಗೆಲ್ಲ ಅದನ್ನು ಅಭಿಮನ್ಯುವಿನ ಹಾಗೆ ಚಿತ್ರಿಸ್ತಾರೆ. ಆದ್ರೆ ಅದಲ್ಲ, ತರಣಿಸೇನ ಬೇರೆ, ಅಭಿಮನ್ಯು ಬೇರೆ, ಸುಧನ್ವ ಬೇರೆ, ಬಬ್ರುವಾಹನ ಬೇರೆ. ಒಬ್ಬನೇ ಪುಂಡುವೇಷಧಾರಿ ಮಾಡುವ ಪ್ರತಿಯೊಂದು ಪಾತ್ರದಲ್ಲಿ ವೈವಿಧ್ಯತೆಯನ್ನು ತೋರಿಸ್ಬೇಕು. ಎಲ್ಲ ಒಂದೇ ರೀತಿ ಆಗ್ಬಾರ್ದು ಅಂತ ಹೇಳಿ. ಈಗ ಯಾಕೆಂದ್ರೆ ಈ ಕೆಲವು ವೇಷಧಾರಿಗಳು ಒಂದೇ ತರ ಮಾಡುವಾಗ ನಮ್ಗೆ ಹೇಳಿಕೊಡ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ನಿಮ್ಗೆ ಬಂದಿದೆ. ಆಗಲ್ಲ, ಹೀಗೆ ಅಲ್ಲ, ಕೇಳಿದ್ರೆ ಹೇಳ್ಬೋದು. ನಾವು ಹೇಳಿಕೊಟ್ಟದನ್ನ ಕೇಳಿದ್ದೀವಿ. ಇದು ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಭಾಗವತರು, ಕುರಿಯ ಭಾಗವತರೆ. ಈಗ ನೋಡಿ, ರಾಮನ ಪಾತ್ರ, ಈಗ ಸೀತಾಕಲ್ಯಾಣದ ರಾಮ ಬೇರೆ, ಪಂಚವಟಿಯ ವನವಾಸಕ್ಕೆ ಹೋದ ಮೇಲೆ ಅಲ್ಲಿಯ ರಾಮ ಪ್ರೌಢತೆ. ಈಗ ಸೀತಾಕಲ್ಯಾಣದ ರಾಮ ಎಷ್ಟು ಕುಣಿಬಹುದು, ವನವಾಸಕ್ಕೆ ಹೋದ ಮೇಲೆ ರಾಮನ ಪಾತ್ರಧಾರಿ ಡಬ್ಬಲ್ ಕುಣಿಲೇಬಾರದು, ಕುರಿಯ ಭಾಗವತರು ಹೇಳಿದ್ರು. ಯಾಕಂದ್ರೆ ಅವನ ಯೋಗ್ಯತೆ ಮನಸ್ಸಿಗೆ ತೋರಿಸಬೇಕು. ಸೀತಾಕಲ್ಯಾಣದಲ್ಲಿ ಅವ ಸಣ್ಣ ಹುಡುಗ, ಅದು ಕುಣಿಬಹುದು. ಆಮೇಲೆ ವನವಾಸಕ್ಕೆ ಹೋದ ಮೇಲೆ ರಾಮ ಯಾವ ಕಾಲ ಡಬ್ಬಲ್ ಕುಣಿಬಾರದು, ಗೊತ್ತಿದ್ರು ಕೂಡ ಕುಣಿಬಾರದು. ಆ ವೆರೈಟಿ ತೋರಿಸಬೇಕು. ಸ್ವಭಾವವನ್ನು ಅರಿತು ನಾವು ರಂಗಸ್ಥಳದಲ್ಲಿ ವ್ಯವಹರಿಸಬೇಕು. ಹಿರಿಯರು ಹೇಳಿಕೊಟ್ಟದನ್ನು ಕೇಳಿ ಆ ಪಾತ್ರ ವೈವಿಧ್ಯತೆಯನ್ನು, ಅದರ ಗುಣ ಏನು ಅಂತ ನಾವು ತಿಳಿದ್ರೆ ಒಳ್ಳೇದು. ಕೇಳಿದ್ರೆ ಹೇಳ್ತೇವೆ, ಮತ್ತೆ ಕೆಲವರಿಗೆ ಹೇಳಿದ್ರೆ ಆಗುವುದಿಲ್ಲ. ಆ ಕೇಳುವ ಸ್ವಭಾವ ಯಾರಲ್ಲಿ ಉಂಟು ಅವ ಖಂಡಿತ ಬೆಳೀತಾನೆ. ಮೋಹನಣ್ಣ, ಯಕ್ಷಗಾನ ರಂಗದಲ್ಲಿ ನೀವು ಎಲ್ಲಾ ಬಗೆಯ ಪಾತ್ರವನ್ನು ಮಾಡಿದ್ದೀರಿ ಅಂತ ನೀವು ಹೇಳಿದ್ದೀರಿ. ಜೊತೆಯಲ್ಲಿ ಈಗ ಚಂಡಮುಂಡರ ಒಂದು ಜೋಡಿ ಅದು ಬೇರೆ, ಅಭಿಮನ್ಯು ಸುಭದ್ರೆಯದ್ದು ಅದೊಂದು ಜೋಡಿ ಬೇರೆ. ನಿಮ್ಗೆ ಇಂತಹ ವೇಷಗಳಲ್ಲಿ ಹಲವಾರು, ನಿಮ್ಮ ಜೋಡಿ ವೇಷದಲ್ಲಿ ಹಲವಾರು ಮಂದಿ ಸಿಕ್ಕಿರ್ಬೋದು ಇಷ್ಟು ವರ್ಷದ ಅನುಭವದಲ್ಲಿ. ಚಂಡಮುಂಡರು ನಿಮ್ಮದು ಒಂದು ಬೇರೆ ಒಂದು ವಿಭಿನ್ನತೆಯಿಂದ ಕೂಡಿದಂತಹ ವೇಷ ನಿಮ್ಮದು. ನಿಮಗೆ ಇಷ್ಟಪಟ್ಟು ನಿಮಗೆ ಸಿಕ್ಕಿದಂತಹ ಜೋಡಿ ಯಾರು ಚಂಡಮುಂಡರಲ್ಲಿ?
ಅಂದ್ರೆ ಕಟೀಲ್ ಮೇಳಕ್ಕೆ ಸೇರಿದ ಮೇಲೆ 3ನೇ ಮೇಳದಲ್ಲಿ 19 ವರ್ಷ ಇದ್ದೆ ನಾನು ಪ್ರಿಯ ಭಾಗವತರ ಜೊತೆಯಲ್ಲಿ. ಅವರೇ ನನ್ನೊಂದು ಚಂಡಮುಂಡರಿಗೆ ಕೂಡ ತಯಾರು ಮಾಡಿದವರೇ. ಆಗ ನನಗೆ ಸಿಕ್ಕಿದ ಜೋಡಿ, ಆಗ ನಾನು ಜೂನಿಯರ್ ಸಣ್ಣ ಕಲಾವಿದ, 2ನೇ ಪುಂಡವೇಶಕ್ಕೆ ಗುಂಡಿಮಜಲ್ ಗೋಪಾಲ ಭಟ್ರು. ನನಗೆ ಮೆಚ್ಚುಗೆ ಆದ ಒಂದು ಜೋಡಿ ಗೋಪಾಲ ಭಟ್ರ ಜೊತೆಯಲ್ಲಿ. ಹಾಗಂತೇಳಿ ಆಗ ಕುರಿಯ ಭಾಗವತರ ಪದ್ಯನ ಶಂಕರನಾರಾಯಣ ಭಟ್ರು ಮತ್ತೆ ಅಡೂರು ಗಣೇಶನ್ನ ಫಸ್ಟಿಗೆ ಇದ್ದದ್ದು, ಅವರ ಚೆಂಡೆ. ಆಮೇಲೆ ಪದ್ಯನ ಶಂಕರಣ್ಣ, ಅವರ ಜೊತೆಯಲ್ಲಿ ಆ ಚಂಡಮುಂಡರಿಗೆ ಬಹಳ ಹೆಸರಿತ್ತು. ಅದಂತ ಹೇಳಿದ್ರೆ ಅದು ಕೆಲಸ. ಈಗಿನ ಹಾಗೆ ಸ್ವಲ್ಪ ನಾಟಕೀಯದೆಲ್ಲ ಕಡಿಮೆ. ಚಂಡಮುಂಡ್ರದ್ದು ಮೊದಲು ಹೇಗಿತ್ತು, ಪ್ರಚಂಡ ಚಂಡಮುಂಡ್ರ ಆಗಿತ್ತು. ಗುಂಡಿಮಜಲರ ಜೊತೆಯಲ್ಲಿ ಹೋಗುದು ಅಂತ ಹೇಳಿದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಅವರು ಅಷ್ಟು ಕುಣಿತಾರೆ ಬೆಂಕಿಯ ಚೆಂಡಿನ ಹಾಗೆ. ನನಗೆ ಬಹಳ ತೃಪ್ತಿ ಕೊಟ್ಟ ಒಂದು ಜೋಡಿ ಅದು ಕುರಿಯ ಭಾಗವತರ ಪದ್ಯನ ಶಂಕರನಾರಾಯಣ ಭಟ್ರ ಚೆಂಡೆ, ಆಮೇಲೆ ನಮ್ಮದು ಚಂಡಮುಂಡ್ರ. ಆಮೇಲೆ ನನ್ನನ್ನು 5ನೇ ಮೇಳ ಆಗುವಾಗ ಆಗದ ಯಜಮಾನರಾಗಿದ್ದರು ದೇವಿಪ್ರಸಾದ್ ಶೆಟ್ಟಿ, ಅವರು ನನ್ನನ್ನು 1ನೇ ಪುಂಡವೇಶಕ್ಕೆ ಪ್ರಮೋಷನ್ ಮಾಡಿ 5ನೇ ಮೇಳಕ್ಕೆ ಕಳುಹಿಸಿಕೊಟ್ರು. ಅಲ್ಲಿ ಪಟ್ಲ ಸತೀಶ್ ಶೆಟ್ಟರು ಸಿಕ್ಕಿದ್ರು. ಅವ್ರು ನಾ 3ನೇ ಮೇಳದಲ್ಲಿ ಇರುವಾಗಲೇ ಬಂದದ್ದು ಫಸ್ಟಿಗೆ. ಆಮೇಲೆ 2ನೇ ಮೇಳಕ್ಕೆ ಹೋಗಿ ಮತ್ತೆ 5ನೇ ಮೇಳ ಆಗುವಾಗ ಅವರನ್ನು ಪ್ರಧಾನ ಭಾಗವತರನ್ನಾಗಿ ಮಾಡಿದ್ರು. ಅಲ್ಲಿ ನನಗೆ ಸಿಕ್ಕಿದ್ದು ಬೆಳ್ಳಿಪಾಡಿ ಮೋಹನ್. ಅದೊಂದು ಬಹಳ, ಇವರು ಪಟ್ಲ ಸತೀಶ್ ಶೆಟ್ಟರ ಪದ್ಯ, ನಮ್ಮದು ಚಂಡಮುಂಡ್ರು, ಅದೊಂದು ಬಹಳ ಪ್ರಸಿದ್ಧಿಯನ್ನು. ಹೌದು, ಯಾಕೆಂದ್ರೆ ಆ ಒಂದು ಯೂಟ್ಯೂಬ್ ನ ಒಂದು ಹಾಡು ಈಗಲೂ ಕೂಡ ಪ್ರಸಿದ್ಧ ನಿಮ್ಮಿಬ್ಬರದ್ದು. ಪ್ರಸಿದ್ಧ. ಅಲ್ಲಿ ಆ ದೇವಿಯ ವರ್ಣನೆ ಪ್ರಾರಂಭ ಮಾಡಿದ್ದು ನಾವೇ. ಅದಕ್ಕೆ ಕೆಲವರು ಆಕ್ಷೇಪ ಮಾಡಿದ್ರು, ಚಂಡಮುಂಡ್ರು ವರ್ಣನೆ ಮಾಡುದು ಯಾಕೆ ಅಂತ ಹೇಳಿ. ನಾನು ಅದಕ್ಕೆ ಹರಿನಾರಾಯಣ ಕೇಳಿದೆ, ಖಂಡಿತ ಮಾಡ್ಬೋದು, ಅವರು ಬರೀ ಕಾಟ್ರೊಕ್ಕಸರಲ್ಲ, ಅವರೆಲ್ಲ ವಿದ್ಯೆ ಅಭ್ಯಾಸ ಮಾಡಿದವರೇ. ಆ ವರ್ಣನೆ ನನಗೆ ಬಹಳ ಒಂದು ಹೆಸರು ತಂದು ಕೊಟ್ಟಿದೆ. ಅಂದ್ರೆ ಪಟ್ಲ ಸತೀಶ್ ಶೆಟ್ಟಿ ಅವರ ಪದ್ಯದ ಎಡೆಯಲ್ಲಿ ನಾವು ಕಾಣ್ಬೇಕು ಅಂತಂದ್ರೆ ಬಹಳ ಕಷ್ಟ ಉಂಟು. ಹೌದು, ವೇಷ ಕಾಣ್ಬೇಕು ಅವರ ಪದ್ಯದ ಜೊತೆಯಲ್ಲಿ. ಅಂದ್ರೆ ಅವರ ಪದ್ಯಕ್ಕೆ ಮೊದಲೆಲ್ಲ ಹೇಗಂತ ಹೇಳಿದ್ರೆ ಮಹಿಷವಧ ಆದ ಮೇಲೆ ಹೋಗ್ತಾ ಇದ್ದದ್ದು. ನಮ್ಮ 5ನೇ ಮೇಳದಲ್ಲಿ ಹಾಗಲ್ಲ, ಪಟ್ಲ ಸತೀಶ್ ಶೆಟ್ಟಿ ಕೂತ್ಕೊಂಡಾಗ ಎಲ್ಲ ಬರ್ತಾ ಇದ್ರು. ಹೌದೌದು, ಯುವಕರು ಕೂಡ ಅವರ ಪದ್ಯಕ್ಕೂ ಅಷ್ಟೇ ಚಪ್ಪಾಳೆ ಮತ್ತೆ ವಿಷಯಲೆಲ್ಲ ಬೀಳ್ತಾ ಇತ್ತು. ಅದರ ಮಧ್ಯದಲ್ಲಿಯೂ ನಮ್ಮ ಈ ವರ್ಣನೆಗೆ, ನಮ್ಮ ಕುಣಿತಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ರು. ಯಾಕಂದ್ರೆ ಅವಾಗ 5ನೇ ಮೇಳ ಅಂತ ಹೇಳಿದ್ರೆ ಅದೊಂದು ಏನೋ ಒಂದು ಆಕರ್ಷಣೆ ಜನರಿಗೆ. ಯಾವ ರೀತಿ ಅದನ್ನು ನೀವು ಸೆಟ್ಟಿಂಗ್ ಮಾಡ್ತಿದ್ರ ಆ ಸಮಯದಲ್ಲಿ? 5ನೇ ಅಂದ್ರೆ ಹೇಳಿಕೊಳ್ಳುವಂತ ದೊಡ್ಡ ಸೆಟ್ ಏನು ಇರ್ಲಿಲ್ಲ. ಮೊದಲಿತ್ತು, ಪ್ರಾರಂಭ ಆಗುವಾಗ ಪೆರುವಾಯಿ ನಾರಾಯಣ ಶೆಟ್ರು ಇದ್ರು, ಆಮೇಲೆ ರೆಂಜಾಳದವರೆಲ್ಲ ಇದ್ರು, ಮತ್ತೆ ಸತೀಶನ ನಿರ್ದೇಶನ. ಅವರು ನಮ್ಗೆ ಹೇಳಿಕೊಡ್ತಾ ಇದ್ರು, ನಮ್ಮಲ್ಲಿ ಕೇಳ್ತಾ ಇದ್ರು. ಅದು ಮೇಳ ಪ್ರಾರಂಭವಾದ ಮರುದಿವಸವೇ ಮಾನುಷಾದ ಪ್ರಸಂಗ ಇಟ್ಟರು. ಅದನ್ನು ಹೇಳಿದ್ದು ನಾನೇ ಅವರಲ್ಲಿ ಮಾಡುವಂತ. ಅವ್ರು ಮೊದಲು ಒಪ್ಪಿಕೊಳ್ಳಿಲ್ಲ, ಬೇಡ, ಇಲ್ಲ ಆಗ್ತದೆ ನಿಮ್ಮ ಭಾಗವತಿಯಲ್ಲಿ ಅಂತ ಹೇಳಿದ್ರು. 5ನೇ ಮೇಳಕ್ಕೆ ಹೆಸರು ತಂದು ಕೊಟ್ಟ ಪ್ರಸಂಗ ಮಾನುಷ ಅವರ ಭಾಗವತಿಗೆ. ನಿಮ್ಮದು ರೂಕ್ಷರ. ಆಗ ನನಗೆ ರೂಕ್ಷ ಮಾಡಿ ಲಕ್ಷ್ಮಣ ಮಾಡ್ತಾ ಇದ್ದಾರೆ, 2 ಪಾತ್ರ. ಪೆರುವೈ ಅವರು ಶತ್ರುಘ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನೆಲ್ಲಿಯಡಿ ಪ್ರಶಾಂತ್ ಅವ ಕೂಡ 5ನೇ ಮೇಳ ಆಗುವಾಗ 1ನೇ ಶ್ರೀವೇಶಕ್ಕೆ ಅವರನ್ನು ಪ್ರಮೋಷನ್ ಮಾಡಿದ್ರು. ಹಾಗೆ ಅದೊಂದು ಟೀಮ್ ವರ್ಕ್, ಎಲ್ಲರೂ ಸೇರಿ ಒಂದು ಟೀಮ್ ವರ್ಕ್ ಅಂತ. ಮೇಳ ಅಂತ ಹೇಳಿದ್ರೆ ಹಾಗೆ ಹಿಮ್ಮೇಳವು ಮುಮ್ಮೇಳವು ಜೊತೆಯಾಗಿ ಸೇರಿದ್ರೆ ಮೇಳ. ಪ್ರತಿಯೊಬ್ಬರ ಟೀಮ್ ವರ್ಕ್ ಮತ್ತೆ ಇವರ ಭಾಗವತಿಗೆ ಹಾಗೆ ಎಲ್ಲ ಟೀಮ್ ವರ್ಕ್ ಅಲ್ಲಿ ಒಂದು 5ನೇ ಮೇಳ ಪ್ರಸಿದ್ಧಿಯನ್ನು ಹೊಂದಿದ್ದು. ಅಷ್ಟು ದೊಡ್ಡ ಹೇಳಿಕೊಳ್ಳುವಂತ ಕಲಾವಿದರು ಯಾರು ಇರ್ಲಿಲ್ಲ. ಆದ್ರೆ ಪ್ರಸಿದ್ಧಿಗೆ ಬಂದದ್ದು 5ನೇ ಮೇಳದಲ್ಲಿ. ಹೌದೌದು, ಎಲ್ಲರೂ ಕೇಳ್ತಿದ್ರು. ಶೆಟ್ಟಿ ಅವರ ಸೀತೆ ಆಗ್ಲಿ, ಮತ್ತೆ ಮಾಧವ ಪ್ರಥಮಜಲ್, ಬಾಡಿ, ಹೌದೌದು, ಬಹಳ ಪ್ರಸಿದ್ಧಿ ತಂದುಕೊಟ್ಟಿತ್ತು. ಮತ್ತೆ ಇವರು ಮಾನ್ಯದವರಿದ್ರು, ಮತ್ತೆ ಪೆರುವಾಯಿ ಅವರು ಬಿಟ್ಟ ಮೇಲೆ. ಹಾಗೆ ಈ ಯಕ್ಷಗಾನ ರಂಗದಲ್ಲಿ ಒಬ್ಬ ಬೇಡಿಕೆ ಬರುವಂತದ್ದು ಒಂದು ಟೌನ್ ಹಾಲ್ ನಾಟ ಅಂತ ಹೇಳ್ತಾರೆ. ಸ್ವಲ್ಪ ಹೆಸರಿಗೆ ಬರ್ಬೇಕಾದ್ರೆ ಅದು ಸತ್ಯವ ನಿಮ್ಮ ಪ್ರಕಾರ? ಮೊದಲೆಲ್ಲ ಹಾಗಿತ್ತು. ಅಂದ್ರೆ ಕಟೀಲು ಮೇಳದಲ್ಲಿ ಯಾರೆಲ್ಲ ಕಲಾವಿದರು ಇರ್ತಾರೆ ಅಂತ ಹೇಳಿ ಹೆಚ್ಚಿನವರಿಗೆ ಗೊತ್ತಾಗುತ್ತೆ. ಬಯಲಾಟ ಮೇಳ ಅಂದ್ರೆ ಅದೊಂದು ಹೆಸರೆಲ್ಲ ಕೊಡುವ ಕ್ರಮ ಇಲ್ಲ. ಟೌನ್ ಹಾಲ್ ನಲ್ಲಿ ವೇಷ ಮಾಡಿದ್ರೆ ಒಬ್ಬ ಪ್ರಸಿದ್ಧ ಕಲಾವಿದ ಅಂತ ಲೆಕ್ಕ. ನನ್ನನ್ನು ಮೊದಲು ಟೌನ್ ಹಾಲ್ ನಲ್ಲಿ ವೇಷ ಮಾಡಿಸಿದ್ದು ನಮ್ಮ ಪುತ್ತೂರು ಕೃಷ್ಣ ಭಟ್. ಆಗ ಅವರು ಮಳೆಗಾಲದಲ್ಲಿ ಒಂದು ಯಕ್ಷಗಾನ ಮಾಡಿಸ್ತಾ ಇದ್ರು. ಪ್ರಥಮವಾಗಿ ನಾನು ಟೌನ್ ಹಾಲ್ ನಲ್ಲಿ ವೇಷ ಮಾಡಿದೆ ಅಭಿಮನ್ಯು. ಸುರುವಿನ ಅಭಿಮನ್ಯು ಮನೋಹರ್ ಕುಮಾರ್ ಅವರು, 2ನೇ ಅಭಿಮನ್ಯು ಅವರದ್ದು. ಹಾಗೆ ಟೌನ್ ಹಾಲ್ ನಲ್ಲಿ ಅಂತ ಹೇಳಿದ್ರೆ ಅದೊಂದು ಎಲ್ಲ ಪ್ರಸಿದ್ಧ ಕಲಾವಿದರನ್ನು ಸೇರಿಸಿ ಮಾಡುವ ಯಕ್ಷಗಾನ ಆದ ಕಾರಣ ಟೌನ್ ಹಾಲ್ ನಲ್ಲಿ ವೇಷ ಮಾಡಿದ್ರೆ ಒಂದು ಎಲ್ಲರೂ ನೋಡ್ತಾರೆ, ಗುರುತಿಸ್ತಾರೆ ಅಂತ. ಆದ್ರೆ ಈಗ ಅಂತ ಹೇಳಿದ್ರೆ ಕಟೀಲು ಮೇಳದ 7 ಮೇಳದ ಕಲಾವಿದರ ಹೆಸರು ಕೂಡ ಎಲ್ಲರಿಗೂ ಗೊತ್ತಿರುವಂತದ್ದೇ ಲೀಸ್ಟ್ ಬರುವಾಗ ಕಾಣ್ತದೆ. ಅದೊಂದು ಒಳ್ಳೆಯ ಒಂದು ವಿಚಾರ. ಈ ನಿಮ್ಮ 25ನೇ ವರ್ಷದ ತಿರುಗಾಟದ ಒಂದು ಅನುಭವ, ಯಾಕಂದ್ರೆ ಕಟೀಲು ದೇವಸ್ಥಾನದಲ್ಲಿ ಬಹಳ ದೊಡ್ಡದಾದಂತ ಒಂದು ಕಾರ್ಯಕ್ರಮನ ಆಯೋಜಿಸ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಆ ಕಾರ್ಯಕ್ರಮದ ಬಗ್ಗೆ. ಅಂದ್ರೆ ಆಗ ನಾನು ಕಟೀಲ್ ಮೇಳಕ್ಕೆ 91ರಲ್ಲಿ ಸೇರಿ ಬಿಡದೆ 25 ವರ್ಷ ಕಟೀಲ್ ಮೇಳದಲ್ಲಿ ತಿರುಗಾಟ ಮಾಡಿ, ಆಗ ನಮ್ಮ ಮಿತ್ರರೆಲ್ಲ ಸೇರಿ ಅದರದ್ದೊಂದು ಸಂಭ್ರಮ ಮಾಡುವಂತ ಹೇಳಿದ್ರು.
ನನಗೆ ಧೈರ್ಯ ಬರ್ಲಿಲ್ಲ. ನಾನು ಮತ್ತು ನಮ್ಮ ಅಣ್ಣನಲ್ಲಿ ಹೇಳಿದೆ, ಜನಾರ್ದನ ಮುಂಜಿ, ಅವರೆಲ್ಲ ಸಪೋರ್ಟ್ ಇದ್ರೆ ಮಾಡುವ ಅಂತ ಹೇಳಿದ್ರು. ಮತ್ತೆ ನಮ್ಮ ಮಿತ್ರರೆಲ್ಲ ಸೇರಿ ಅದಕ್ಕೊಂದು ರೂಪರೇಷೆಯನ್ನೆಲ್ಲ ಮಾಡಿ ಎಲ್ಲ ಹಾಕಿ ಅದಕ್ಕೊಂದು ಎಲ್ಲರನ್ನ ಸೇರಿಸಿ ಆಮೇಲೆ ಅದು ಕಟೀಲ್ನಲ್ಲಿ ಆಗ್ಬೇಕು ಅಂತ ಒಂದು ಆಸೆ ಇತ್ತು. ಹೌದು, ಅಂದ್ರೆ ಮೊದಲು ಪುರಭವನದಲ್ಲಿ ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾವು ಹರಿನಾರಾಯಣಾಸ್ತ್ರನರ ಬಳಿಗೆ ಹೋದಾಗ ಈ ಕಟೀಲ್ ಮೇಳದಲ್ಲಿ 25 ವರ್ಷ ಮಾಡಿದ್ದು, ಹಾಗಾಗಿ ಅದನ್ನು ಕಟೀಲ್ನಲ್ಲೇ ಮಾಡು ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ಟದ್ದು ಕೊಳೆಕಾಡಿ ಗಣೇಶನ ಕೊಳೆಕಾಡಿ ಚಾಂದಸರು ಅಮ್ಮುಂಜಿ ರಜತ ಪರ್ವ ಅಂತ ಹೇಳಿ ಅಂತ ಒಂದು ಹೆಸರು ಇಟ್ಟು, ಹಾಗೆ ಎಲ್ಲರ ಒಂದು ಸಹಕಾರದಲ್ಲಿ ಒಂದು ಅಭೂತಪೂರ್ವವಾದಂತಹ ಒಂದು ಕಾರ್ಯ. ಅಂದ್ರೆ ಮೊದಲು ಮಧ್ಯಾಹ್ನ ಪ್ರಾರಂಭ ಆದದ್ದು ಮರುದಿವಸ 11:30 ಗಂಟೆವರೆಗೆ ಇತ್ತು. ಅದು ನಾವು ಎಣಿಸಿದ್ದಂತಲ್ಲ, ದೇವಿ ಅನುಗ್ರಹದಲ್ಲಿ ಆದದ್ದು ಸರ್. ಅಷ್ಟು ಒಂದು ಅದು ಅಲ್ಲಿವರೆಗೆ ಜನ ಇತ್ತು ಅಂತ. ಹೌದೌದೌದು. ಸಾಧಾರಣ ಒಂದು 23 ಗಂಟೆಯ ಕಾರ್ಯಕ್ರಮ ಆಗಿರ್ಬೋದು ಅವಿರತವಾಗಿ. ಅದರಲ್ಲಿ ನಮ್ಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ನಾಟ್ಯದ ಗುರುಗಳು, ಮತ್ತೆ ನನ್ನ ಮೇಳದಲ್ಲಿ ಸಿದ್ದಿದವರು, ಮತ್ತೆ ನನ್ನ ಸಂಬಂಧಿಕರು, ನಮ್ಮ ಮನೆಯವರು, ನನ್ನ ಮಿತ್ರರು, ಯಾರೆಲ್ಲ ನನಗೆ 25 ವರ್ಷದಲ್ಲಿ ಸಹಾಯ ಮಾಡಿದ್ದಾರೆ. ಒಂದು ಸಾಧಾರಣ 70 ಮಂದಿಗೆ ಸನ್ಮಾನ ಮಾಡಿದ್ದೇವೆ. ಮತ್ತೆ ಬಿಡದ ಯಕ್ಷಗಾನ, ಅದು ದೇವಿ ಅನುಗ್ರಹ ಅಂತ. ಯಾಕೆಂತ ಹೇಳಿದ್ರೆ ಯಕ್ಷಗಾನ ಮರುದಿವಸ ಮುಗಿದ ಮೇಲೆ 11:00ವರೆಗೆ ಮುಗಿದಿದೆ, 12:00ವರೆಗೆ ಗಾಳಿ ಮಳೆ ಬಂದಿತ್ತು. ಹಾಗೆ ಅದು ದೇವರ ಅನುಗ್ರಹದಲ್ಲಿ ಒಂದು ಅಭೂತಪೂರ್ವ ಅಂತ ಒಂದು ಯಶಸ್ಸು ರಜತ ಪರ್ವ. ಅದಕ್ಕೂ ಸ್ವಲ್ಪ ಕೆಲವರದೆಲ್ಲ ಇತ್ತು ತೊಡಕು. ಅದೇನು ದೊಡ್ಡ 25 ವರ್ಷ ಆಗುದು ದೊಡ್ಡ ವಿಷಯವ? ದೊಡ್ಡ ವಿಷಯವೇ ನನ್ನ ಲೆಕ್ಕದಲ್ಲಿ. ಹೌದೌದು, ಖಂಡಿತ. ಒಂದೇ ಮೇಳದಲ್ಲಿ 25 ವರ್ಷ ಒಂದು ತಿರುಗಾಟ ಮಾಡ್ಬೇಕು ಅಂತಾದ್ರೆ ಅದು ಈಗಿನ ಹಾಗಲ್ಲ. ನಾ ಸೇರುವಾಗ ಅದಕ್ಕಿಂತ ಮೊದಲು ತುಂಬಾ ಕಠಿಣ ಇತ್ತು. ನಾ ಹೋಗುವಾಗಲೂ ಹಾಗೆ ಇದ್ದದ್ದು. ಕಠಿಣ ಇತ್ತ ನೀವು ಹೋಗುವಾಗ ಮೇಳಕ್ಕೆ? ಕಠಿಣ ಇತ್ತು, ಹೌದಪ್ಪ. ಲಾರಿಯಲ್ಲಿ ಹೋಗ್ತಾ ಇದ್ದದ್ದು, ಬಸ್ಸಿನ ವ್ಯವಸ್ಥೆ ಇಲ್ಲ, ಚೌಕಿ ಒಂದು ಆವರಣ ಮಾತ್ರ, ಮೇಲೆ ಟಾಪ್ ಇಲ್ಲ. ಆ ಹನಿಯಲ್ಲಿ ಕುತ್ಕೊಳ್ಬೇಕು ಅಲ್ವಾ? ಮತ್ತೆ 4-5 ವೇಷ ಮಾಡ್ಬೇಕು. ಈಗಿನ ಹಾಗೆ ಪ್ಲಾಟ್ಫಾರ್ಮ್ ಇಲ್ಲ, ಉಳುಮೆ ಮಾಡಿದ ಗದ್ದೆಯಲ್ಲಿ ವೇಷ ಮಾಡ್ಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಒಂದು 25 ವರ್ಷ ಒಂದೇ ಮೇಳದಲ್ಲಿ ತಿರುಗಾಟ ಮಾಡೋದ್ರಲ್ಲಿ ಒಂದು ಸಾಧನೆ ಅಲ್ವಾ? ಯಾಕೆ ಹಂಚಿಕೊಳ್ಬಾರ್ದು? ಕೆಲವರೆಲ್ಲ ಅದಕ್ಕೆ ಮಾಡಿದ್ರೆ ದೊಡ್ಡ ವಿಷಯವಂತ. ಅದನ್ನೆಲ್ಲ ನಾವೆಲ್ಲ ಕಿವಿಗೆ ತಕೊಳ್ಳಿಲ್ಲ. ಅಣ್ಣ ಜನಾರ್ದನ ಮುಂಜೆ ಅವನ ಸಂಚಾಲಕತ್ವದಲ್ಲಿ, ಮತ್ತೆ ನಮ್ಮ ಮಿತ್ರರು, ಅಭಿಮಾನಿಗಳು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಬೆಂಗಳೂರಿನವರು, ಮತ್ತೆ ಚೆನ್ನೈ, ಆಂಧ್ರ. ನಾವಂದ್ರೆ ಮಳೆಗಾಲದಲ್ಲಿ ನಿಟ್ಲೆ ಗೋವಿಂದ ಭಟ್ರ ಟೂರಿಗೆ ಹೋಗ್ತಾ ಇದ್ದೇವೆ, ಅಲ್ಲಿಯೂ ಕೂಡ ನನಗೆ ಅಭಿಮಾನಿಗಳಿದ್ರು. ಎಲ್ಲರ ಸಹಕಾರ, ದೇವರ ಅನುಗ್ರಹದಲ್ಲಿ ಒಂದು ಅಮ್ಮುಂಜೆ ರಜತ ಪರ್ವ ಅದು ಈಗಲೂ ದಾಖಲೆ ಸರ್. ಹೌದು, ನೀವು ಹೇಳಿದ್ರಿ ಮಳೆಗಾಲದ ತಿರುಗಾಟ ಅಂತ. ಈ ಮಳೆಗಾಲದ ತಿರುಗಾಟದ ನೀವು ಬೇರೆ ಬೇರೆ ಊರಿಗೆ ಹೋದವರು, ಯಾಕೆಂದ್ರೆ ಮದ್ರಾಸ್ ಆಗ್ಲಿ, ಮುಂಬೈ ಆಗ್ಲಿ, ಎಲ್ಲಾ ಕಡೆ ಅಲ್ಲಿಯ ಕಲಾಭಿಮಾನಿಗಳ ಆ ಒಂದು ಅಭಿರುಚಿ ಹೇಗೆ ಯಕ್ಷಗಾನ? ನನಗೆ ಸಂಪೂರ್ಣ ಜೀವನವೇ ಯಕ್ಷಗಾನ ಬಿಟ್ಟರೆ ನನಗೆ ಬೇರೆ ಬದುಕಿಲ್ಲ. ಜಗತ್ ಸ್ವರೂಪಗಳನ್ನು ನೋಡಿ ಒಂದು ಲೆಕ್ಕದಲ್ಲಿ ದಾನವ ಶಂಭನಿಗೆ ನಾನು ಋಣಿಯಾದೆ. ಅವ ಗದರಿಸಿ ರಕ್ತಬೀಜನನ್ನು ಕಳುಹಿಸದೆ ಇರ್ತಿದ್ರೆ ನಿಗಮಾಗಮಗಳಿಗೆ ಅತೀತಳು ವೇದಾದಿ ವಂದ್ಯಳು ಆದಂತಹ ಈ ಜಗನ್ಮಾತೆಯನ್ನು ನೋಡುವುದಕ್ಕೆ ನನಗೆ ಸಾಧ್ಯವಾಗುತ್ತಿತ್ತು. ನೋಡಿದನು ಕಲಿ ರಕ್ತ ಬೀಜ. ಏನಿದರ ಅರ್ಥ? ರಕ್ತ ಬೀಜ ನೋಡಿದ ಅಂತಲ್ಲ, ಇದು ದೇವಿ ನನಗೆ ಹೇಳುವುದು. ನೋಡಿ ಇದನ್ನು ಕಲಿ ರಕ್ತ ಬೀಜ, ನೀನು ಕಲ್ತದ್ದು ಕಡಿಮೆ ಆಗಿದೆ, ಇದನ್ನು ನೋಡಿ ಕಲಿ. ನೋಡ್ತೇನೆ, ನೋಡಲ್ಲಿ ಚಂಡಮುಂಡರ ರುಂಡ, ಧೂಮ್ರಾಕ್ಷನ ಭಸ್ಮ ಎಲ್ಲವೂ ನಮಗೆ ಕಾಣುತ್ತದೆ. ಕಾಣುವುದು ಮಾತ್ರ ಅಲ್ಲ, ನಮಗೆ ಕಲಿಸ್ತದೆ. ಇದನ್ನು ನೋಡಿ ಆದರೂ ನಾನು ಯಾರು ಅನ್ನುವುದನ್ನು ಕಲಿ ರಕ್ತ ಬೀಜ ಎಂಬ ಹಾಗೆ ಹೇಳಿದ ಹಾಗುಂಟಲ್ಲ. ನೋಡಿದೆ, ಆಕಾಶದಿಂದಲೇ ಇಳಿದಂತಹ ಚಿನ್ನದ ಸರಪಳಿ, ಅದರ ಆದಿಯಲ್ಲಿ, ಮಧ್ಯೆಯಲ್ಲಿ, ಅಂಚೆಯಲ್ಲಿ ಎಂಬ ಹಾಗೆ ನಮಗೆ ಗೊತ್ತಾಗುವುದಿಲ್ಲ. ಗೊಂಡಾರಣ್ಯದಲ್ಲಿ ಇವಳಿಗೆ ಚಿನ್ನದ ಉಯ್ಯಾಲೆಯನ್ನು ಕಟ್ಟಿಕೊಟ್ಟವರಾದರೂ ಯಾರು? ಯಾಕೆ ಕೊಡಬೇಕು? ಇವಳಲ್ಲೇ ಇಳಿದು ನಾವೇ ಹೇಳುವುದನ್ನು ಕೇಳಿದ್ದೇವೆ ಭಾಗವತೋತ್ತಮರು. ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ. ಮಳೆಗಾಲದಲ್ಲಿ ನಾನು ಮೊದಲು ಕಟೀಲ್ ಮೇಳದಲ್ಲಿ ಅದರ ವೇಷಭೂಷಣ ತಯಾರಿಕೆ ಮಾಡುವುದರಲ್ಲಿದ್ದೆ. ಅದು ಕಲ್ತಿದ್ದೀರಿ? ಹೌದೌದು, ಅದು ಗೊತ್ತಿತ್ತು. ಒಂದು 10 ವರ್ಷ ಇದ್ದೆ. ಹೌದಾ? ಎಲ್ಲ ಅದರ ವೇಷಭೂಷಣ ತಯಾರು ಮಾಡುವಂತ ಮಣಿ ಸಾಮಾನು ಕೆಲಸ. ಆಮೇಲೆ ನಿಡ್ಲೆ ಗೋವಿಂದ ಭಟ್ರು ಕರೆದ್ರು. ಅಲ್ಲಿ ಹೋದಾಗ ಆಗ ಸಾಧಾರಣ ಮಳೆಗಾಲದಲ್ಲಿ ಒಂದು 110 ಯಕ್ಷಗಾನ ಸಿಗ್ತಾ ಇತ್ತು. ಅವರ ಒಂದು ಸಂಯೋಜನೆ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಿಡ್ಲೆ. ಅಲ್ಲಿ ಮೈಸೂರು, ಬೆಂಗಳೂರು, ಆಂಧ್ರ, ತಮಿಳುನಾಡು, ತಿರುಪತಿ, ಶ್ರೀಶೈಲ ಎಲ್ಲ ಕಡೆಗೆ ಹೋಗಿದ್ದೇವೆ. ಅಲ್ಲಿ ಹೋಗುವಾಗ ಹೆಚ್ಚಿನವರು ಊರ್ನವರೇ.
ಊರಿನವರೇ ಇರುವುದು, ಬೇರೆ ಬೇರೆ ಕಡೆ ಉದ್ಯೋಗ ನಿಮಿತ್ತ ಹೋದವರು. ಅಲ್ಲಿಯೂ ಒಳ್ಳೆ ಸಪೋರ್ಟ್ ಇತ್ತು ನನಗೆ. ಅಲ್ಲಿ ಅದರಲ್ಲಿಯೂ ಬೆಂಗಳೂರು, ಮೈಸೂರು ಎಲ್ಲ ಕಡೆಯಲ್ಲಿ ಯಕ್ಷಗಾನ ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಇರುವಂತಹ ಒಂದು ಮೌಲ್ಯ ಬೇರೆ. ಹಾಗೆ ಅಲ್ಲಿಯೂ ಕೂಡ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿತು. ಮಿತ್ರರು, ಅಭಿಮಾನಿಗಳೆಲ್ಲ ಸೇರಿದ್ರು. ನನ್ನ ರಜತ ಪರ್ವತಕ್ಕೆ ಎಲ್ಲ ಕಡೆಯಲ್ಲಿ ಬಂದಿದ್ದಾರೆ ಆ ಮೂಲಕವಾಗಿ. ಹೌದು. ತಾನು ಕಲಿತದ್ದನ್ನು ಇತರರಿಗೂ ಕಲಿಸುವ ಮುಖಾಂತರ ತನ್ನ ಹಾಗೆ ಅವರೂ ಕೂಡ ಒಬ್ಬ ವೇಷಧಾರಿಯಾಗಬೇಕು ಅಥವಾ ಅವರೂ ಕೂಡ ಒಬ್ಬ ಉತ್ತಮ ಕಲಾವಿದನಾಗಬೇಕು ಎನ್ನುವಂತಹ ಒಂದು ಭಾವನೆಯನ್ನು ತೊಟ್ಟುಕೊಂಡು ಹಲವಾರು ಕಡೆ ಈಗ ನೀವು ತರಗತಿ ಮಾಡ್ತಾ ಇದ್ದೀರಿ. ಈ ತರಗತಿ ಮಾಡುವ ಬಗ್ಗೆ ನಿಮಗೆ ಆಲೋಚನೆ ಹೇಗೆ ಹುಟ್ಟಿತ್ತು? ಅಂದ್ರೆ ಆಲೋಚನೆ ಅಂತ ಹೇಳಿದ್ರೆ ನಾನು ಬಹಳ ಹೆದರ್ತಾ ಇದ್ದೆ. ಕಲಿಸ್ಲಿಕ್ಕೆ ಕೆಲವು ಕಡೆಯಲ್ಲಿ ನನಗೆ ಆಮಂತ್ರಣ ಬಂದಿತ್ತು. ಕಲಿಸುವುದು ಬಹಳ ಕಷ್ಟ. ಕಲಿಸಬೇಕು ಅಂತಾದ್ರೆ ಅಷ್ಟು ಗೊತ್ತಿರ್ಬೇಕಲ್ಲ. ಅದು ಕೂಡ ಪ್ರಾರಂಭ ಆದ ಮುಂಜೆ ರಜತ ಪರ್ವದಲ್ಲಿ ನಮ್ಮ ಇವರು ಕಿಶನ್ ಹೆಗಡೆ ಸಾಲಿಗ್ರಾಮ ಮೇಳದ ಸಂಚಾಲಕರು, ಅವರು ಅಧ್ಯಕ್ಷರಾಗಿ ಅತಿಥಿಯಾಗಿ ಬಂದಿದ್ರು. ಅವರು ಭಾಷಣದಲ್ಲಿ ಹೇಳಿದ್ರು, 25 ವರ್ಷ ನೀ ಯಕ್ಷಗಾನದಲ್ಲಿ ವೇಷಧಾರಿಯಾಗಿ ದುಡಿದೆ, ಇನ್ನು ನೀ ಕಲಿತದ್ದನ್ನು ಉಳಿದವರಿಗೆ ಕಲಿಸು. ನನಗೆ ಧೈರ್ಯ ಬಂದದ್ದು ಅವರ ಮಾತಿನಲ್ಲಿ. ನಾನು ನಾಟ್ಯ ತರಗತಿ ಪ್ರಾರಂಭ ಮಾಡ್ಲಿಕ್ಕೆ ಒಂದು ನಿಜವಾಗಿ ಪ್ರೇರಕರು ಅಂತ ಹೇಳಿದ್ರೆ ಅವರೇ. ಅಲ್ಲಿಂದ ನಂದು ಮೊದಲು ನಮ್ಮ ಕೊಳಲಿ ರಾಮಕೃಷ್ಣ ತಪೋವನ, ಅಲ್ಲಿ ನಮ್ಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಅಲ್ಲಿ ಮೊದಲು ನಾನು ಕ್ಲಾಸ್ ಮಾಡಿದ್ದು. ಅಲ್ಲಿಂದ ತುಂಬಾ ಕಡೆ ನನಗೆ ಬೇಡಿಕೆ ಬಂತು, ಹೆಚ್ಚು ಕ್ಲಾಸ್ ತಗೊಳ್ಳಿಲ್ಲ. ಮತ್ತೆ ಈಗ ಸೋಮವಾರದಿಂದ ಆದಿತ್ಯವಾರದಲ್ಲಿ ಕ್ಲಾಸ್ ಉಂಟು. ಆಮೇಲೆ ಪಟ್ಲ ಫೌಂಡೇಶನ್ ಅದು ಯಕ್ಷ ಶಿಕ್ಷಣ ಪ್ರಾರಂಭ ಆಯ್ತಲ್ಲ, ಹಾಗೆ ಸೋಮವಾರ ಮಂಗಳವಾರ ನಮ್ಮ ಶ್ರೀರಾಮ ಕಲ್ಲಡ್ಕ, ಆಮೇಲೆ ಬುಧವಾರ ಪೊಳಲಿ ಹೈಸ್ಕೂಲ್, ಗುರುವಾರ ಒಂದು ಬಿಡು, ಶುಕ್ರವಾರ ಜನಹಿತಾಯ ಅಂತ ಅದೊಂದು ಶಾಲೆಯಲ್ಲಿ ಓಂ ಜನಹಿತಾಯ ಇಲ್ಲಿ ಅರಳ ಅಲ್ಲಿ ಶುಕ್ರವಾರ, ಶನಿವಾರ ಇಲ್ಲಿ ಶುಭೋದಯ ವಾಮಂಜೂರು, ಆದಿತ್ಯವಾರ 3 ಕಡೆಯಲ್ಲಿ ಉಂಟು. ಬೆಳಿಗ್ಗೆ ರಾಮಕೃಷ್ಣ ತಪೋವನ, ಮಧ್ಯಾಹ್ನ ಅಲ್ಲಿ ಎಕ್ಕಾರ್ನಲ್ಲಿ ಯಕ್ಷನಾಟ್ಯ ಅಂತ ಹೇಳಿ ಒಂದು ಕೇಂದ್ರ, ಆಮೇಲೆ ಕಾವೂರ್ನಲ್ಲಿ ಕಲಾ ಸೌರಭ ಯಕ್ಷಗಾನ, ಮಹಿಳಾ ಯಕ್ಷಗಾನ ತಂಡ. ಈ ರಾತ್ರಿಯ ಯಕ್ಷಗಾನದ ಒಂದು ಆಯಾಸದಿಂದ ಮರು ದಿವಸ ಹೇಗೆ ಇದನ್ನೆಲ್ಲ ನೀವು? ಈಗ ತೊಂದರೆ ಆಗುದಿಲ್ಲ. ಅಂದ್ರೆ ಮೊದಲು ಬೆಳಗಿನವರೆಗೆ ಯಕ್ಷಗಾನ ಇತ್ತು, ಈಗ ನಮ್ದು 12:30ಕ್ಕೆ ಯಕ್ಷಗಾನ ಮುಗಿಯುತ್ತದೆ. ಒಂದು 2 ಗಂಟೆಗೆ ಮಲಗಿದ್ರೆ ಒಂದು 7-8 ಗಂಟೆಗೆ ಆಗ ಒಂದು ರಾತ್ರಿ ನಿದ್ರೆ ಸಿಗ್ತದೆ ನಮ್ಗೆ. ಹಾಗಾಗಿ ಕ್ಲಾಸ್ ಮಾಡ್ಲಿಕ್ಕೆ ಏನು ತೊಂದರೆ ಆಗುದಿಲ್ಲ. ಈ ಮೊದಲಿನ, ಯಾಕಂದ್ರೆ ನೀವು ಈಗ 2 ಬಗೆಯ ತಿರುಗಾಟದಲ್ಲಿ ಇದ್ದವರು, ಬೆಳಗಿನ ತನಕದ ತಿರುಗಾಟದಲ್ಲಿ ಇದ್ರಿ, ಈಗ ಕಾಲಮಿತಿಗೆ ಹೇಗೆ ನೀವು ಒಗ್ಗಿಕೊಂಡ್ರಿ? ಬೆಳಗಿನ ತನಕದಿಂದ ಕಾಲಮಿತಿಗೆ ಅಂದ್ರೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕಲ್ಲ. ಮೊದಲೆಲ್ಲ ಹೇಗೆ ಅಂತ ಹೇಳಿದ್ರೆ ಈಗಿನ ಹಾಗೆ ಯೂಟ್ಯೂಬ್ ಇದೆಲ್ಲ ಇರ್ಲಿಲ್ಲ. ಯಕ್ಷಗಾನ ನೋಡ್ಬೇಕು ಅಂತಾದ್ರೆ ಯಕ್ಷಗಾನ ಆಗುವಲ್ಲಿ ಹೌದು. ಮಳೆಗಾಲದಲ್ಲಿ ಟೌನ್ ಹಾಲಿಗೆ ಜನ ಬರ್ತಾ ಇದ್ದದ್ದು ಹೇಗೆ ಅಂತ ಹೇಳಿದ್ರೆ, ಈಗ ಎಲ್ಲಾ ಮೇಳದ ಕಲಾವಿದರು ಒಟ್ಟಿಗೆ ಆಗಿ ವೇಷ ಮಾಡುವಂತ ಒಂದು ಸಂದರ್ಭ ನೋಡ್ಬೇಕು ಅಂತಾದ್ರೆ ಟೌನ್ ಹಾಲಿಗೆ ಬರ್ತಾ ಇತ್ತು. ಹೌದು. ಹಾಗಾಗಿ ಆಗ ಜನ ಇರ್ತಿತ್ತು, ಬೆಳಗಿನವರೆಗೂ ಜನ ಇರ್ತಿತ್ತು. ಈಗ ಇದೆಲ್ಲ ಮಾಧ್ಯಮಗಳು ಪ್ರಾರಂಭ ಆಯ್ತಲ್ಲ, ಟಿವಿಯಲ್ಲಿ ಯಕ್ಷಗಾನ ಬರ್ತದೆ, ಯೂಟ್ಯೂಬ್ ನಲ್ಲಿ ಓದ್ತಿದ್ರೆ ಎಲ್ಲರ ವೇಷ ಬರ್ತದೆ, ಬೇರೆ ಕಡೆಗೆ ಹೋಗ್ಬೇಕು ಅಂತ ಇಲ್ಲ. ಹಾಗೆ ಜನ ಬರುವುದು ಸ್ವಲ್ಪ ಕಡಿಮೆ ಆಯ್ತು. ಮತ್ತೆ ಈಗಿನ ಹಾಗೆ ಜನಗಳಿಗೆ ಒಂದು ಪೇಷನ್ಸ್ ಇಲ್ಲ, ಮರುದಿವಸ ಕೆಲಸಕ್ಕೆ ಹೋಗ್ಬೇಕು, ನಿದ್ರೆ ಗೆಡ್ಲಿಕ್ಕೆ ಕಷ್ಟ. ಹಾಗಾಗಿ ಮೊದಲು ಬೆಳಗಿನವರೆಗೆ ಆಗ ಹೋಗಿ ಕೊಡ್ತಾ ಇದ್ದೇವೆ ನಾವು. ಅಂದ್ರೆ ಆಗ ಈ ತರಗತಿ ಎಲ್ಲ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಬಂದು ಬೆಳಿಗ್ಗೆ ಮಲಗಿದ್ರೆ ಮತ್ತೆ ಸಂಜೆ ಹೇಳುದು, ಬೇರೆ ಯಾವುದು ಹೋಗ್ಲಿಕ್ಕಿಲ್ಲ. ಹಾಗೆ ಕಾಲ ಬಂದ ಹಾಗೆ ಇದೆಲ್ಲ ಚಾನೆಲ್ಗಳೆಲ್ಲ ಪ್ರಾರಂಭ ಆಗಿ, ಯೂಟ್ಯೂಬ್ ಎಲ್ಲ ಪ್ರಾರಂಭ ಆಗಿ, ಮತ್ತೆ ಜನಗಳಿಗೆ ಕೆಲಸದ ಒತ್ತಡ, ಪೂರ್ತಿಯಾಗಿ ಯಕ್ಷಗಾನ ನೋಡುವುದಕ್ಕೆ ಜನ ಬರ್ತಾ ಇರ್ಲಿಲ್ಲ. ಹಾಗಾಗಿ ಕಾಲಮಿತಿ ಅನಿವಾರ್ಯ. ಯಾಕೆಂದ್ರೆ ಈ ಯೂಟ್ಯೂಬಿನ ಲೈವ್, ಈಗ ನನ್ನ ಪ್ರಕಾರ ಕೇಳುದಿದ್ರೆ ಯೂಟ್ಯೂಬ್ ಲೈವ್ ಕಲಾವಿದರಿಗೆ ಮಾರಕವು ಅಥವಾ ಒಳಿತು? ಯಕ್ಷಗಾನ ಎರಡು ಉಂಟು, ಅದರಲ್ಲಿ ಎರಡು ಉಂಟು. ಅಂದ್ರೆ ಈಗ ಒಂದು ಯಕ್ಷಗಾನದ ದಾಖಲೀಕರಣ ಅಂತ ಹೇಳಿದ್ರೆ ನಮಗೆ ಅದರಿಂದ ಲಾಭ ಉಂಟು. ಈಗ ನಮ್ಗೆ ಈ ತಾಳ ಮೊದಲಿಗೆ ಎಲ್ಲ ಕಡೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ನೋಡ್ಬೇಕು ಅಂತಾದ್ರೆ ಯೂಟ್ಯೂಬ್ ನಲ್ಲಿ ದಾಖಲೀಕರಣದ ತಾಳ ಮೊದಲು ಇರ್ತದೆ, ಬೇರೆ ಬೇರೆ ಮೇಳದ ಯಕ್ಷಗಾನ ಇರ್ತದೆ. ಅದನ್ನು ನೋಡಿ ನಮಗೆ ಅನುಭವ ಪಡ್ಕೊಳ್ಬಹುದು. ನಮಗೆ ಯಾವ್ದು ಬೇಕು ಅದನ್ನೇ ಸ್ವೀಕಾರ ಮಾಡ್ಬೇಕು. ಮತ್ತೆ ಯೂಟ್ಯೂಬ್ ಅನ್ನೇ ನೋಡಿ ವೇಷ ಮಾಡಬಾರ್ದು. ಯಾಕಂತ ಹೇಳಿದ್ರೆ ನಾನು ಇವತ್ತು ಮಾಡಿದ ವೇಷ ನಾಳೆ ಹಾಗೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ನಮ್ಮ ಆರೋಗ್ಯವನ್ನು ಹೊಂದಿಕೊಂಡು ಒಬ್ಬ ಒಂದು ವೇಷದಲ್ಲಿ ಒಂದು ಏನೋ ಕೊರತೆ ಇದ್ರೆ ಯೂಟ್ಯೂಬ್ ನೋಡಿ ಅದೇ ಅದು ಸರಿ ಅಂತ ಮಾಡಿದ್ರೆ ಅದು ತಪ್ಪಾಗ್ತದೆ. ಹೌದೌದು. ನೋಡ್ಬೇಕು, ಅನುಭವ ಬರಬೇಕು ಅಂತಾದ್ರೆ ತಾಳ ಮೊದಲೇ ಕೇಳಬೇಕು, ನಮಗೆ ಅದರಿಂದ ಮಾತುಗಾರಿಕೆ ಕಲಿಕೆ ಆಗ್ತದೆ. ಹಾಗಾಗಿ ಒಳ್ಳೇದು ಮತ್ತೆ ಕೆಟ್ಟದ್ದು ಎರಡು ಇದೆ, ನಾವು ಸ್ವೀಕರಿಸಿದ ಹಾಗೆ. ಮತ್ತೆ ಅದನ್ನೇ ನೋಡಿ ಕಾಪಿ ಮಾಡಬಾರ್ದು. ಅಧ್ಯಯನ ಬೇಕೆ, ಪುಸ್ತಕ ಓದಬೇಕು, ನಮ್ಮ ಸ್ವಂತ ಅನುಭವ ಬೇಕು, ಉಳಿದವರು ಮಾಡಿದ್ದನ್ನು
ಅನುಸರಣೆ ಮಾಡ್ಬೋದು, ಅನುಕರಣೆ ಮಾಡ್ಬೋದು, ಹೌದೌದು. ಪೂರ್ತಿ ಅದನ್ನೇ ಅನುಕರಣೆ ಮಾಡ್ಬೋದು. ಹೌದೌದು. ನೀವು ತಾಳಮದ್ದಲೆ ಕ್ಷೇತ್ರದಲ್ಲೂ ಅರ್ಥಗಾರಿಕೆಯಲ್ಲಿ ತೊಡಗಿಕೊಂಡವರು ಸ್ವಲ್ಪ. ಆದ್ರೂ ಕೂಡ ಈ ತಾಳಮದ್ದಳೆ ಅರ್ಥಕ್ಕೂ ವೇಷ ಮಾಡುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಉಂಟು. ತಾಳಮದ್ದಳೆ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಯಾವುದಿಲ್ಲ, ಮಾತುಗಾರಿಕೆ ಮಾತ್ರ. ಮಾತುಗಾರಿಕೆ ಅಂತ ಹೇಳಿದ್ರೆ ಅಷ್ಟು ಗೊತ್ತಿರ್ಬೇಕು, ಅಧ್ಯಯನ ಮಾಡಿರ್ಬೇಕು. ಈಗ ನನ್ನನ್ನು ಕೆಲವು ಕಡೆಗೆ ತಾಳಮದ್ದಳೆ ಕರೀತಾರೆ, ನಾವು ಹೋಗುದೇ ಇಲ್ಲ. ಆದ್ರೆ ನಮ್ಗೆ ಅಷ್ಟು ಅಧ್ಯಯನ ಇಲ್ಲ ಅಂತ ನನ್ಗೊಂದು ಗೊತ್ತಿದೆ. ಇದು ಯಕ್ಷಗಾನದಲ್ಲಿ ವೇಷ ಮಾಡ್ಲಿಕ್ಕೆ ಕುಣಿತವು ಮತ್ತೆ ಮಾತುಗಾರಿಕೆ ಎರಡು ಬೇಕು. ಹೌದೌದು. ಹಾಗಾಗಿ ಮಾತುಗಾರಿಕೆ ಪ್ರಧಾನ ಅಂತ ಅಲ್ಲ, ಬೇಕು, ಎಷ್ಟು ಬೇಕು ಅಷ್ಟೇ. ಈಗ ತಾಳಮದ್ದಳೆಯಲ್ಲಿ ಮಾತಾಡಿದಷ್ಟು ಯಕ್ಷಗಾನದಲ್ಲಿ ಮಾತಾಡಿದ್ರೆ ಅದು ಸ್ವಲ್ಪ ಆಭಾಸ ಆಗ್ತದೆ. ಹಾಗಾಗಿ ತಾಳಮದ್ದಳೆಗೆ ಹೋಗ್ಬೇಕು ಅಂತಾದ್ರೆ ಅಷ್ಟು ಎಲ್ಲ ಪಾಂಡಿತ್ಯ ಬೇಕು. ಮತ್ತೆ ಅದಕ್ಕೆಂತ ಹೇಳಿದ್ರೆ ಅದರದ್ದೇ ಒಂದು ಏನ್ ಹೇಳುದು, ಒಗ್ಗಿಕೊಂಡವರು ಅಂತ ಹೇಳಿ ಎಲ್ರಿಗೂ ಬರುದಿಲ್ಲ ತಾಳಮದ್ದಳೆಯಲ್ಲಿ ಅರ್ಥ ಮಾತಾಡ್ಲಿಕ್ಕೆ, ಎಲ್ರಿಗೂ ಬರುದಿಲ್ಲ. ಹೌದು. ಈಗ ನೀವು ಕಟೀಲು ಮೇಳದಲ್ಲಿ ಪ್ರಸ್ತುತವಾಗಿ ರಕ್ತಬೀಜನ ಪಾತ್ರದಲ್ಲಿ ನೀವು ಈಗ ವಿಜೃಂಭಿಸ್ತಾ ಇದ್ದೀರಿ. ಈ ರಕ್ತಬೀಜನ ಪಾತ್ರ ನಿಮ್ಗೆ ಈ ಸಲ ಸಿಕ್ಕಿದ್ದ ಅದಕ್ಕಿಂತ ಮೊದಲು ನೀವು ರಕ್ತಬೀಜ ಮಾಡಿದ್ದೀರಾ? 3ನೇ ಮೇಳದಲ್ಲಿ ಇರುವಾಗಲೇ ಕುರಿಯ ಭಾಗವತರು ನನ್ನಲ್ಲಿ ಎಲ್ಲ ವೇಷ ಮಾಡಿಸಿದ್ದಾರೆ. ಅದು 1ನೇ ಗುಂಡು ವೇಷ ಆಗ್ಲಿ, 2ನೇ ಗುಂಡು ವೇಷ ಆಗ್ಲಿ, ಪೀಠಿಗೆ ವೇಷ ಆಗ್ಲಿ, ಎದುರು ವೇಷ ಆಗ್ಲಿ, ಎಲ್ಲ ವೇಷ ಮಾಡಿಸಿದ್ದಾರೆ. ಅವರು 19 ವರ್ಷದಲ್ಲಿ ನನ್ನಲ್ಲಿ ಮಾಡಿಸದಿದ್ದ ವೇಷ ಇಲ್ಲ. ಅಭಿಮನ್ಯು ಆಗಿದೆ, ಚಂಡಮುಂಡ್ರು ಆಗಿದೆ, ಆಮೇಲೆ ಎಂತದ್ದು ಅರ್ಜುನ ಆಗಿದೆ, ದೇವೇಂದ್ರ ಆಗಿದೆ, ಋತುಪರ್ಣ ಆಗಿದೆ, ರಕ್ತ ಬೀಜ ಆಗಿದೆ, ಮಹಿಷಾಸುರ ಆಗಿದೆ. ಎಲ್ಲ ಅನಿವಾರ್ಯಕ್ಕೆ ಒಂದು ದಿವಸ ಮಾತ್ರ 19 ವರ್ಷದಲ್ಲಿ ನನ್ನನ್ನೊಬ್ಬ ಎಲ್ಲ ವೇಷ ಮಾಡುವ ಕಲಾವಿದ ಅಂತ ಹೇಳಿ ಅವರು ರೂಪಿಸಿ ಹೋಗಿ ಆಗಿದೆ. ಆಮೇಲೆ 5ನೇ ಮೇಳದಲ್ಲಿಯೂ ಹಾಗೆ ನನಗೆ ಇದ್ದದ್ದು 1ನೇ ಗುಂಡು ವೇಷ. ಪಟ್ಲ ಸತೀಶ್ ಶೆಟ್ರು ಲಿಸ್ಟ್ ಮಾಡುದು ಹೇಗೆ ಅಂತ ಹೇಳಿದ್ರೆ ಯಾವ ಪಾತ್ರಕ್ಕೆ ಯಾರು ಸರಿ, ಆಗ ಜಾಗ ನೋಡ್ತಾ ಇರ್ಲಿಲ್ಲ. ಅದು ಕುರಿಯ ಭಾಗವತರು ಹಾಗೆ ಜಾಗ ನೋಡ್ತಾ ಇರ್ಲಿಲ್ಲ, ಯಾವ ಪಾತ್ರಕ್ಕೆ ಯಾರು ಸೂಟು ಅವರಿಗೆ ಆ ಪಾತ್ರ ಕೊಡ್ತಾ ಇದ್ದರು. ನಾನು 5ನೇ ಮೇಳದಲ್ಲಿ ಇರುವಾಗಲೂ 1ನೇ ಗುಂಡು ವೇಷ ಮಾಡ್ತಾ ಇದ್ದೆ. ಈ ಕರೋನಾ ಮತ್ತೆ ಇಂಥದೆಲ್ಲ ಬಂದ್ರೆ, ಅತಿಕಾಯ ಎಲ್ಲ ಬಂದ್ರೆ ನನಗೆ ಕೊಡ್ತಾ ಇದ್ದರು. ಆಮೇಲೆ ಮತ್ತೆ ಈಗ ಕಳೆದ ವರ್ಷವಾಗಿ ಮುಂಡಾಜ ಸದಸ್ಯ ಇಟ್ಟಿದ್ರು, ನಾಟಕ ವೇಷ ಎಲ್ಲ ಅವರಿಗೆ ಹೋಗ್ತಾ ಇತ್ತು. ಅದರಲ್ಲಿ ದೇವಪ್ರಸಾದ್ ಶೆಟ್ಟಿ ಅವರಿದ್ದದ್ದು ಅಂಡಾಲ, ಇದು ತಲಪಾಡಿಯವರು ನಾಟಕ ವೇಷ ಅವರಿಗೆ ಕೊಟ್ಟು ನನಗೆ ಈ ಕರ್ಣ, ಅತಿಕಾಯ, ಋತುಪರ್ಣ ಇಂಥ ಪಾತ್ರ ವೇಷ ಕೊಡ್ತಾ ಇದ್ರು. 1ನೇ ಗುಂಡು ವೇಷದಲ್ಲಿ ಇದ್ದದ್ದು 2 ವೇಷ ದನಿಗಳು ಅವನಿಗೆ ಕಿರೀಟ ವೇಷ ಕೊಡ್ಬೇಕು, ಕುಂಡು ವೇಷ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ದನಿಗಳು ಹೇಳಿದ್ರು. ಈ ಸಲ ನನ್ನನ್ನು ಪ್ರಮೋಷನ್ ಮಾಡಿದ್ರು ಎದುರು ವೇಷಕ್ಕೆ ಪೂರ್ತಿಯಾಗಿ. ಅಂದ್ರೆ ಕೋಡಂಗಿಯಿಂದ ತೊಡಗಿ, ಬಲಗಳಿಂದ ತೊಡಗಿ 2ನೇ ಗುಂಡು ವೇಷ, 1ನೇ ಗುಂಡು ವೇಷ, ಪೀಠಿಗೆ ವೇಷ, ಎದುರು ವೇಷ. ಇದೊಂದು ಹಂತ ಹಂತವಾಗಿ ಬರುವಂತ ಸಂದರ್ಭ. ಹೀಗಾಗಿ ಎದುರು ವೇಷಕ್ಕೆ ನನ್ನನ್ನು ಹಾಕಿದ್ದಾರೆ ಈ ಸಲ. ರಕ್ತಬೀಜ ಕಳೆದ ವರ್ಷವು ಕೆಲವು ಸಲ ಮಾಡ್ತಿದ್ರಿ, ಈ ಸಲ ಪೂರ್ತಿಯಾಗಿ. ನೀವು ವೇಷಧಾರಿಯ ಅಲ್ಲದೆ ನಿಮ್ಮ ಮಗನನ್ನು ಕೂಡ ಮೇಳಕ್ಕೆ ಸೇರ್ಪಡೆಗೊಳಿಸಿದ್ದೀರಿ. ಆ ಮಗನ ಆಸಕ್ತಿಯು ಅಥವಾ ನಿಮ್ಮ ಹಾಗೆ ಅವನು ಕೂಡ ವೇಷಧಾರಿ ಆಗ್ಬೇಕು? ಮೇಳಕ್ಕೆ ಪೂರ್ತಿಯಾಗಿ ಮೇಳಕ್ಕಲ್ಲ. ಈಗ ಕಾಲೇಜ್ ಮಾಡ್ತಾ ಇದ್ದಾನೆ, ಡಿಪ್ಲೊಮಾ ಮಾಡ್ತಾ ಇದ್ದಾನೆ. ನನಗೆ ಅವನಿಗೆ ಕಲಿಸಬಾರ್ದು ಅಂತ ಇತ್ತು. ಇಲ್ಲಿ ಪೊಳಲಿ ಯಕ್ಷಗಾನ ಆಗುವ ನಾನು ಕರ್ಕೊಂಡು ಹೋಗುದು ಅವನಿಗೆ, ನನಗೆ ವೆಹಿಕಲ್ ಡ್ರೈವಿಂಗ್ ಬರುದಿಲ್ಲ. ಹಾಗೆ ಅಲ್ಲಿ ಕಲಿಯುವಾಗ ಅವನು ಕೂಡ ಸೇರಿದ. ಅದು ಬಹುಶಃ ರಕ್ತಗತವಾಗಿ ಬಂದಿದೆ. ಹಾಗೆ
ಮತ್ತೆ ದನಿಗಳು ಮತ್ತೆ ಅವರ ಹೆಂಡತಿ ಹೇಳಿದ್ರು ಬರ್ಲಿ ಒಮ್ಮೆ ವೇಷ ಮಾಡ್ಲಿ ಅಂತ ಹೇಳಿ. ಹಾಗೆ ಬಂದಿಗೆ ವೇಷ ಮಾಡ್ತಾ ಇದ್ದಾನೆ. ಹಗಲು ಕಾಲೇಜಿಗೆ ಹೋಗ್ತಾ ಇದ್ದಾನೆ. ಸಂಪೂರ್ಣವಾಗಿ ಬೇಡ ಅಂತ ಹೇಳಿ. ಹೌದಾ? ಹೌದು, ಟೆಂಪರರಿ ಅಂತ ಹೇಳಿದಾರಲ್ಲ. ಆ ರೀತಿ. ಮತ್ತೆ ನಿಮ್ಮ ಸಾಂಸಾರಿಕ ಜೀವನ ಹೇಗುಂಟು ಈಗ? ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ತೃಪ್ತಿ, ಏನು ತೊಂದರೆ ಇಲ್ಲ. 23 ವರ್ಷ ಆಯ್ತು ಮದುವೆ ಆಗಿ. ಶಶಿಕಾಲ್ ಅಂತ ಹೇಳಿ ನಮ್ಮ ಕಟೀಲ್ ಹತ್ರ ಕಾರಣ. ಆಮೇಲೆ 2 ಮಕ್ಕಳು, ವೈಶಾಖ್ ಮತ್ತು ವೈಷ್ಣವಿ. ಅವರು ಕಲಿಯುದು? ಅವಳು ಇನ್ನು ಸೆಕೆಂಡ್ ಪಿ ಯು ಸಿ. ವೈಫು ಹೌಸ್ ವೈಫ್, ಮನೆಯಲ್ಲಿ ಇದ್ದಾರೆ. ನನ್ನ ಯಕ್ಷಗಾನ ಜೀವನಕ್ಕೆ ಸಂಪೂರ್ಣ ಸಹಕಾರ ಅವಳೇ. ಒಟ್ಟಿನಲ್ಲಿ ಸಂತೃಪ್ತವಾದಂತಹ ಜೀವನ, ಸಂತೃಪ್ತಿ. ಕಲೆಯು ಕೂಡ ನಿಮ್ಗೆ ಒಂದು ಸಂತೃಪ್ತಿಯನ್ನು ಕೊಟ್ಟಿದೆ. ಅಂದ್ರೆ ಕಲಾವಿದನಿಗೆ ಹೆಂಡತಿಯಾಗಿ ಬರುವಳು ಅವನ ಕಲೆಗೆ ಪ್ರೋತ್ಸಾಹ ಕೊಡುವಳು. ಹೌದೌದು. ಅವಳಿಗೆ ಯಕ್ಷಗಾನ ಅಂತ ಹೇಳಿದ್ರೆ ಪಂಚಪ್ರಾಣ, ಕಟೀಲ್ನ ಹತ್ರ ಇದ್ದ ಕಾರಣ ಹಾಗಾಗಿ ಏನು ತೊಂದರೆ ಇಲ್ಲ. ಆಗ್ಲಿ ಅಮ್ಮುಂಜಿ ಅವರೇ, ಯಕ್ಷಗಾನದ ಸುದೀರ್ಘವಾದಂತಹ ನಿಮ್ಮ ಈ ತಿರುಗಾಟದ ಅನುಭವ ನಮ್ಮ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ನೀವು ಹಂಚಿಕೊಂಡಿದ್ದೀರಿ. ನಿಮ್ಮ ಯಕ್ಷ ಜೀವನದ ಒಂದು ಯಾತ್ರೆ ಹೀಗೂ ಮುಂದುವರಲಿ. ನಿಮ್ಗೆ ಆ ಕಟೀಲು ಭ್ರಮರಾಂಬೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಸದಾ ನಿಮ್ಗೆ ನೀಡ್ಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಬಹಳ ಸಂತೋಷ ಸರ್. ನೀವು ಕೂಡ ಹಾಗೆ ನಮ್ಮ ಮೇಲೆ ಅಭಿಮಾನ ಇಟ್ಟು ನಮ್ಮ ಮನೆಗೆ ಬಂದು ನನ್ನನ್ನು ಸಂದರ್ಶನ ಮಾಡಿದ್ರಿ. ಹಾಗಾಗಿ ನಿಮಗೂ ನಿಮ್ಮ ಜೊತೆಯಲ್ಲಿ ಇರುವವರಿಗೂ ಆಮೇಲೆ ನಿಮ್ಮ ಚಾನಲ್ಗೂ ನನ್ನ ಪರವಾಗಿ ಧನ್ಯವಾದಗಳು. ಯಕ್ಷಗಾನ ಕಲಾವಿದರ ನೋವು ನಲಿವಿನ ಪ್ರತ್ಯಕ್ಷ ವೇದಿಕೆ ಯಕ್ಷಾನುಭವ. ಇಂದಿನ ಯಕ್ಷಾನುಭವ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ತಮ್ಮ ಅನುಭವದ ಮಾತನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಪ್ರಸಿದ್ಧ ಯಕ್ಷಗಾನ ಕಲಾವಿದರು, ಕಟೀಲು ಮೇಳದ ಕಲಾವಿದರು ಅಮ್ಮುಂಜೆ ಮೋಹನ್ ಕುಮಾರ್. ಮುಂದಿನ ವಾರ ಮತ್ತೊಬ್ಬರು ಕಲಾವಿದರೊಂದಿಗೆ ಭೇಟಿಯಾಗೋಣ. ವಂದನೆಗಳು.